ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಇಂಟಿಗ್ರಲ್ಸ್ ಅಂತಕ್ಕಂಥ ಚಾಪ್ಟ್ರಲ್ಲಿ ಈಗ ಆಲ್ರೆಡಿ ಒಂದು ಕ್ಲಾಸಸ್ನ ಡಿಸ್ಕಸ್ ಮಾಡಿದ್ವಿ. ಇಂಟಿಗ್ರೇಷನ್ಸ್ ಅಂದ್ರೇನು ಅಥವಾ ಇಂಟಿಗ್ರಲ್ಸ್ ಅಂದ್ರೇನು ಅಂತ ಅದನ್ನ ನಾವು ಡೆಫಿನೇಷನ್ಸ್ನ ನೋಡಿದ್ವಿ. ಹಾಗೂ ಮತ್ತು ಅದರಲ್ಲಿ ಬರ್ತಕ್ಕಂಥ ಫಾರ್ಮುಲಾ ಎಲ್ಲ ಕೂಡ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಮತ್ತು 1 ಮಾರ್ಕ್ಸಿಗೆ ಫೈಂಡ್ ದ ಆಂಟಿ ಡಿರವೇಟಿವ್ಸ್ ಅಂತ ಫೈಂಡ್ ಔಟ್ ಮಾಡಿದ್ವಿ. ಈಗ ಅದ್ರ ಕಂಟಿನ್ಯೂ ಪಾರ್ಟ್ ಆಗಿ ನಿಮಗೆ ಇದರಲ್ಲೇ ಆಂಟಿ ಡಿರವೇಟಿವ್ ಕೇಳ್ಬೋದು, ಅಥವಾ ಎವ್ಯಾಲ್ಯೂಯೇಟ್ ದ ಇಂಟಿಗ್ರಲ್ಸ್ ಅಂತ ಹೇಳಿ, ಅಥವಾ ಫೈಂಡ್ ದ ಫಾಲೋಯಿಂಗ್ ಇಂಟಿಗ್ರಲ್ಸ್ ಅಂತ ಹೇಳ್ಬಿಟ್ಟು ಇವೆಲ್ಲ ಕ್ವಶನ್ಸು 1 ಮಾರ್ಕ್ಸ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ತವೆ. ಇದು ಫಸ್ಟ್ ಜನರಲ್ಲ, ನಿಮಗೆ ಫಸ್ಟು ಇಂಟಿಗ್ರೇಷನ್ಸ್ನ ಯೂಸ್ ಮಾಡ್ತಕ್ಕಂಥ ಜನರಲ್ ಫಾರ್ಮುಲಾ ಏನಿದೆಯಲ್ಲ, ಇಂಟಿಗ್ರೇಟ್ x to the power of n with respect to x. ಫಾರಮಲ್ಲಿ ಇರ್ತಕ್ಕಂಥ ಎಲ್ಲ ಇಂಟಿಗ್ರಲ್ಸ್ನ ಇದರಲ್ಲಿ ನೋಡ್ತಾ ಹೋಗೋಣ. ಇವತ್ತು ಬರೀ ಇದೇ ಫಾರಮಲ್ಲಿ ಇರೋವೆ ಅಥವಾ ಈ ಟ್ರಿಗ್ನೋಮೆಟ್ರಿಕೋ ಅಥವಾ ಡೈರೆಕ್ಟ್ ಫಾರ್ಮುಲಾ ಬರೋಂಥವು ಅಷ್ಟೇ ಇಂಟಿಗ್ರಲ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇಂಟಿಗ್ರೇಟ್ x to the power of n with respect to x ಅಂದರೆ ನಮಗೆ ಗೊತ್ತು, x to the power of n plus 1 divided by n plus 1 ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ ಸಿ. ಅದನ್ನು ಬರೆಯೋದು ಮಿಸ್ ಮಾಡಬಾರ್ದು ಯಾವತ್ತು, ಇಂಟಿಗ್ರೇಟ್ ಕಾನ್ಸ್ಟೆಂಟ್ ಪ್ಲಸ್ ಸಿನ, ಬಿಕಾಸ್ ವಿಚ್ ಈಸ್ ಇಂಡೆಫಿನೈಟ್ ಇಂಟಿಗ್ರಲ್. ಸೊ ಹಾಗಾದ್ರೆ ನಾವು x to the power of n plus 1 divided by n plus 1 ಪ್ಲಸ್ ಸಿ ಇಂಟಿಗ್ರೇಟ್ ಕಾನ್ಸ್ಟೆಂಟ್ನ ನಾವು ಬರೀಬೇಕಾಗುತ್ತೆ. ಸೊ ಇದು ಇಂಟಿಗ್ರೇಟ್ x to the power of n ನ ಇಂಟಿಗ್ರೇಟ್ ಆಗುತ್ತೆ. ಸೊ ಇದೇ ಫಾರ್ಮುಲಾದ ಮೇಲೆ ಈಗ ಬರ್ತಕ್ಕಂಥ ಪ್ರಾಬ್ಲಮ್ ಸುಮಾರು ಇದಾವೆ. ಕೆಲವಕ್ಕೆ ಡೈರೆಕ್ಟ್ ಫಾರ್ಮುಲಾ ಬರುತ್ತೆ, ಅವನು ಒಂದೊಂದೇ ನೋಡ್ತಾ ಹೋಗೋಣ. ಇವು ಜಸ್ಟ್ ನಿಮ್ಗೆ ಬೇಸಿಕ್ ಆಗಿ ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಬರೋವೆಲ್ಲ ನಿಮಗೆ ಫಾರ್ಮುಲಾ ಮೆಥಡ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಈ ಕ್ಲಾಸಸ್ ನಾವು 1 ಮಾರ್ಕ್ಸ್ ಕ್ವಶನ್ಸ್ನ ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ. ಇದರಲ್ಲಿ ಯೂಶಲಿ 1 ಮಾರ್ಕ್ಸಿಗೆ ಇದರಲ್ಲೇ ಯಾವ ಕ್ವಶನ್ಸ್ ಒಂದೊಂದು ಯಾವುದಾದ್ರೂ ಅಪಿಯರ್ ಆಗಿದೆ. ಬಿಫೋರ್ ಲಾಸ್ಟ್ ಇಯರ್ ಇದೊಂದು 1 ಮಾರ್ಕ್ಸ್ ಬಂತೆ, ಇದನ್ನು ಒಂದ್ಸರಿ ಕೇಳಿದ್ದಾರೆ. ಸೊ ಈ ಥರದ ಕ್ವಶನ್ಸ್ 1 ಮಾರ್ಕ್ಸಿಗೆ ಕೇಳೋದ್ರಿಂದ ನೀವು ಈ ಥರದ ಒಂಚೂರು ಪ್ರಾಕ್ಟೀಸ್ ಮಾಡಿದರೆ ಇಂಟಿಗ್ರಲ್ಸ್ ಬಗ್ಗೆ ಐಡಿಯಾ ಇರುತ್ತೆ. ಆದರೆ ನಿಮಗೆ ಮೊದಲೇ ಹೇಳಿದ್ದೆ ನಾನಲ್ಲ ಫಸ್ಟ್ ಕ್ಲಾಸಲ್ಲಿ ಇಂಟಿಗ್ರಲ್ಸ್ದು ಯಾವಾಗಲೂ ನೀವು ಏನು ಅದಾವಲ್ಲ ಅದರ ಕೊಟ್ಟಿರ್ತಕ್ಕಂಥ ಫಾರ್ಮುಲಾ ಅಷ್ಟು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಇಲ್ಲಿ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಅಷ್ಟು ಕೂಡ ರಿಯಲೈಸ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾದರೆ ಫಸ್ಟ್ ಒಂದು ನೋಡ್ತಾ ಹೋಗಿ. ಫೈಂಡ್ ದ ಫಾಲೋಯಿಂಗ್ ಇಂಟಿಗ್ರಲ್ಸ್ ಅಂತ ಇದೆ. ಅದರಲ್ಲಿ ಫಸ್ಟ್ ಒಂದು ಏನಿದೆ, ಎವ್ಯಾಲ್ಯೂಯೇಟ್. ಈ ರೀತಿ ಕೇಳ್ತಾರೆ ನಿಮ್ಗೆ 1 ಮಾರ್ಕ್ಸ್ಗೆ. ಎವ್ಯಾಲ್ಯೂಯೇಟ್ ಇಂಟಿಗ್ರೇಟ್ x ಕ್ಯೂಬ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಇಲ್ಲಿ ನೋಡ್ತಾ ಬನ್ನಿ, ಈಗ ಇಂಟಿಗ್ರೇಟ್ x ಕ್ಯೂಬ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಬಟ್ ನಿಮಗೆ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಈಗ ಯೂಶಲಿ ನೀವು ನೋಡಿದ್ರೆ ಡಿಫರೆನ್ಷಿಯೇಷನ್ಸ್ ಅಲ್ಲಿ ನ್ಯೂಮರೇಟರ್ ಫಂಕ್ಷನ್ಸ್ ಡಿನಾಮಿನೇಟರ್ ಫಂಕ್ಷನ್ಸ್ ಬಂದ ತಕ್ಷಣ ನಮ್ಮ ಮೈಂಡಿಗೆ ಹೊಡೆಯೋದೇ ಫಸ್ಟ್ ಕೋಶಂಟ್ ರೂಲ್ ಅಂತ. ಬಟ್ ಕೋಶಂಟ್ ರೂಲ್ ಇಲ್ಲ ಇಂಟಿಗ್ರೇಷನ್ಸ್ ಅಲ್ಲಿ, ಯಾಕೆಂದ್ರೆ ಮೆಥಡ್ಸ್ ಇದಾವೆ ಅಷ್ಟೇ. ಇಲ್ಲಿ ಇಂಟಿಗ್ರೇಷನ್ಸ್ ಅಲ್ಲಿ ರೂಲ್ ಅಪ್ಲೈ ಮಾಡಲ್ಲ, ಒಂದೇ ಒಂದಿದೆ ಇಂಟಿಗ್ರೇಟ್ ಬೈ ಪಾರ್ಟ್ಸ್ ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಇಲ್ಲಿ ಇಂಟಿಗ್ರೇಟ್ x ಕ್ಯೂಬ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇದೆ. ಈ ರೀತಿ ಬಂದರೆ ಇದಕ್ಕೆ ನೀವು ಕೋಶಂಟ್ ರೂಲ್ ಮಾಡಂಗಿಲ್ಲ. ಇದನ್ನ ಸ್ಪ್ಲಿಟ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಅವಾಗಲೇ ಹೇಳಿದೆ x to the power of n ಫಾರಮು ಅಥವಾ ಡೈರೆಕ್ಟ್ ಫಾರ್ಮುಲಾಗೆ ಬರೋ ಥರ ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾದ್ರೆ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ x ಕ್ಯೂಬ್ ಮೈನಸ್ 1 ಡಿವೈಡೆಡ್ ಬೈ ನಾವು ಡಿನಾಮಿನೇಟರ್ ಇರ್ತಕ್ಕಂಥ ಎಕ್ಸ್ ಸ್ಕ್ವೇರ್ನ ಸಪ್ರೇಟ್ ಮಾಡಿದ್ರೆ x ಕ್ಯೂಬ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಓವರ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕ್ಯೂಬ್ ಅಲ್ಲಿ ಸ್ಕ್ವೇರ್ ಹೋದ್ರೆ ಕ್ಯೂಬ್ ಅಲ್ಲಿ ಉಳಿಯೋದು ರಿಮೈನಿಂಗ್ ಓನ್ಲಿ 1x ಮೈನಸ್ 1 ಓವರ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗಿರುತ್ತೆ. ಸೊ ಇಟ್ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ x to the power of 1 ಇದೆ ನೋಡಿ. ಇಂಟಿಗ್ರೇಷನ್ಸ್ ಅಲ್ಲಿ ರೂಲ್ಸ್ ಕೂಡ ಹೇಳಿದ್ವಿ ನಾವು, ಇಂಟಿಗ್ರೇಟ್ f of x ಪ್ಲಸ್ ಆರ್ ಮೈನಸ್ g of x ಅಂಡ್ ಸೊ ಆನ್ ಫಂಕ್ಷನ್ಸ್ ಏನೇ ಇದ್ರು ಕೂಡ ನಾವು ಅದನ್ನ ಇದನ್ನ ಇಂಟಿಗ್ರೇಟ್ ಮಾಡ್ತಾ ಹೋಗ್ಬೇಕು ಡೈರೆಕ್ಟ್ ಆಗಿ, ಪ್ಲಸ್ ಆರ್ ಮೈನಸ್ ಮತ್ತೆ ಇದನ್ನ ಇಂಟಿಗ್ರೇಟ್ ಮಾಡ್ತಾ ಹೋಗ್ಬೇಕು. ಲಾಸ್ಟ್ ಇಂಡೆಫಿನಿಟ್ ಇಂಟಿಗ್ರಲ್ ಆಗಿರುತ್ತೆ. ಒಂದ್ಸರಿ ಇಂಟಿಗ್ರೇಟ್ ಕಾನ್ಸ್ಟೆಂಟ್ ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಇಲ್ಲೂ ಕೂಡ ಅಷ್ಟೇ ಒಂದು ಫಂಕ್ಷನ್ x ಇದೆ. x ಪವರ್ ಅಲ್ಲಿ ಏನಿರಲ್ಲ ಅಂದ್ರೆ 1 ಇರುತ್ತೆ. ಆದ್ರೆ x to the power of n ಫಾರ್ಮ್ n ವ್ಯಾಲ್ಯೂ ಇಲ್ಲಿ ಏನಾಗುತ್ತೆ 1 ಆಗುತ್ತೆ. ಹಾಗಾದ್ರೆ x to the power of n plus 1 ಅಂದ್ರೆ x to the power of 1 plus 1 ಏನಿರೋ ಜಾಗದಲ್ಲಿ 1 ಇದೆ ಡಿವೈಡೆಡ್ ಬೈ 1 plus 1. ಈಗ ಮಾತ್ರ ಹಿಂಗೆ ಬರುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಬರುತ್ತೆ. ಗೊತ್ತಾಗುತ್ತೆ ನಿಮಗೆ ಮೈನಸ್ 1 ಓವರ್ ಎಕ್ಸ್ ಸ್ಕ್ವೇರ್ ಇದೆ. ಇಂಟಿಗ್ರೇಟ್ ಮೈನಸ್ 1 ಓವರ್ ಎಕ್ಸ್ ಸ್ಕ್ವೇರ್. ನಾನು ಸುಮ್ಮನೆ ನಿಮಗೆ ಜನರಲ್ ಆಗಿ 1 ಬೈ ಎಕ್ಸ್ ನ ಡಿಫರೆನ್ಷಿಯೇಷನ್ಸ್ ಏನು ಅಂತ ಹೇಳಿದ್ರೆ ನೀವು ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತಾರೆ. ಹಾಗಾದ್ರೆ ಇಂಟಿಗ್ರೇಟ್ ಆಫ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ ಅದರ ಡಿಫರೆನ್ಷಿಯೇಟ್ ಟರ್ಮ್ ಯಾವ್ದಾಗುತ್ತೆ 1 ಓವರ್ ಎಕ್ಸ್. ಇದು ಕೂಡ ಅಷ್ಟೇ ಡೈರೆಕ್ಟ್ ಫಾರ್ಮುಲಾ ನಿಮಗೆ ಮೈನಸ್ 1 ಓವರ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ ಅದು 1 ಓವರ್ ಎಕ್ಸ್ ಆಗಿರುತ್ತೆ. 1 ಓವರ್ ಎಕ್ಸ್ ಆಗಿರುತ್ತೆ. ಇದು ಫಾರ್ಮುಲಾ ಡೈರೆಕ್ಟ್ ಆಗಿ. ಸೊ ಹಾಗಾದ್ರೆ ಇದನ್ನು ನಾವು ಪ್ಲಸ್ 1 ಓವರ್ ಎಕ್ಸ್ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ ಸಿ ಅಂತ ಬರೀಬಹುದು. ಇದನ್ನ ಸಿಂಪ್ಲಿಫೈಡ್ ಮಾಡಿದ್ರೆ x to the power of 2 divided by 1 plus 1 2 ಆಗುತ್ತೆ. x to the power of 2 divided by 2 plus 1 over x
ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ ಸಿ. ಇದಿಷ್ಟು ಬರೆದ್ರೆ ನಿಮಗೆ ಇದು 1 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಓಕೆ ನೋಡಿ, x³ - 1 ಡಿವೈಡೆಡ್ ಬೈ x² ವಿತ್ ರೆಸ್ಪೆಕ್ಟ್ ಟು x ಇದೆ. ಇದನ್ನ ಸಪರೇಟ್ ಮಾಡಿದ್ರೆ x³ ಬೈ x² ಮೈನಸ್ 1 ಓವರ್ x², x³ ಕ್ಯಾನ್ಸಲ್ ಆದ್ರೆ ನೋಡಿ ರಿಮೈನಿಂಗ್ ಓನ್ಲಿ x ನ್ಯೂಮರೇಟರ್ಲಿ ಮೈನಸ್ 1 ಬೈ x² ಆಗಿರುತ್ತೆ. ಇದು x⁴n ಫಾರ್ಮ್. ನಾವು ಹೇಳಿದ್ವಾಗಲೇ ಇಂಟಿಗ್ರೇಟ್ x⁴n ವಿತ್ ರೆಸ್ಪೆಕ್ಟ್ ಟು x ಇಸ್ ಈಕ್ವಲ್ ಟು x⁴n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಅಂತ ಹೇಳಿ. ಹಾಗಾದ್ರೆ x⁴n ಅಂದ್ರೆ n ರ ಜಾಗದಲ್ಲಿ 1 ಇದೆ, 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1. ಇದು ಇಂಟಿಗ್ರೇಟ್ ಮೈನಸ್ 1 ಬೈ x² ವಿತ್ ರೆಸ್ಪೆಕ್ಟ್ ಟು x, ಡೈರೆಕ್ಟ್ ಫಾರ್ಮುಲಾ 1 ಓವರ್ x. ಹಾಗಾದ್ರೆ 1 ಬೈ x ಆಗಿರುತ್ತೆ, ಇದು x² ಬೈ 2 ಆಗುತ್ತೆ. ಯಾಕೆಂದ್ರೆ x⁴n ಪ್ಲಸ್ 1 ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ ಸಿ. ಯಾವಾಗಲೂ ಇದು ಇಂಟಿಗ್ರೇಟ್ ಕಾನ್ಸ್ಟೆಂಟ್ ಸಿ ನ ನಾವು ಅಪ್ಲೈ ಮಾಡಲೇಬೇಕು, ಇಲ್ಲ ಅಂದ್ರೆ 1 ಮಾರ್ಕ್ಸ್ ಕೇಳಿದಾಗ ನೀವು ಇನ್ ಕೇಸ್ ಪ್ಲಸ್ ಸಿ ಬಿಟ್ಟರು ಕೂಡ ನಿಮಗೆ ಆ 1 ಮಾರ್ಕ್ಸ್ ಕೊಡೋದಿಲ್ಲ. ಕರೆಕ್ಟ್ ಇದೆ ಬರೆದದೆಲ್ಲದ ಒಂದು ಈ ಪ್ಲಸ್ ಸಿ ಇಲ್ಲ ಅಂದ್ರೂ ಕೂಡ ನಿಮ್ಮ ಮಾರ್ಕ್ಸ್ ಸಿಗಲ್ಲ. ಸೊ ಹಾಗಾಗಿ ಇಂಡೆಫಿನೆಟ್ ಇಂಟಿಗ್ರಲ್ಗೆ ಲಾಸ್ಟಿಗೆ ಇಂಟಿಗ್ರೇಟ್ ಕಾನ್ಸ್ಟೆಂಟ್ ಪ್ಲಸ್ ಸಿ ನ ಹಾಡ್ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಸೆಕೆಂಡ್ ಒನ್ ಏನಿದೆ ಅದು ಇಂಟಿಗ್ರೇಟ್. ಸೆಕೆಂಡ್ ಒನ್ ಕ್ವಶನ್ಸ್ ಎವ್ಯಾಲ್ಯೂಯೇಟ್ ಇಂಟಿಗ್ರೇಟ್ x⁴ ಪ್ಲಸ್ 1 ವಿತ್ ರೆಸ್ಪೆಕ್ಟ್ ಟು x ಅಂತ ಇದೆ. ಇದನ್ನ ಈಗ ನಾವು ಇಸ್ ಈಕ್ವಲ್ ಟು ಇಂಟಿಗ್ರೇಟ್ x⁴ ವಿತ್ ರೆಸ್ಪೆಕ್ಟ್ ಟು x ಪ್ಲಸ್ ಇಂಟಿಗ್ರೇಟ್ 1 ಇಂಟು ಅಂತ ಹೇಳಿದ್ರೆ 1 ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು x ಆಗುತ್ತೆ. ಅಂದ್ರೆ ಇಲ್ಲಿ ಇಂಟಿಗ್ರಲ್ ಸಿಂಬಲ್ ಎರಡಕ್ಕೂ ಅಪ್ಲೈ ಮಾಡ್ತಾ ಇದ್ದೀನಿ, ಅಥವಾ ಡೈರೆಕ್ಟ್ ಬರಿಬೋದಿತ್ತು ಅಲ್ಲೇ ಹಂಗೆ. ಈಗ ನೋಡ್ತಾ ಹೋಗಿ ಆಯ್ತು. ಇದು ಒನ್ಸ್ ಅಗೇನ್ x⁴n ಫಾರ್ಮ್ ಅಲ್ಲಿ ಐತೆ. ಹಾಗಾದ್ರೆ x⁴n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಅಂದ್ರೆ ಇಲ್ಲಿ 2/3 ಪ್ಲಸ್ 1 ಡಿವೈಡೆಡ್ ಬೈ 2/3 ಪ್ಲಸ್ 1 ಆಯ್ತು. ಪ್ಲಸ್ ಇಂಟಿಗ್ರೇಟ್ 1 ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ ನಿಮ್ಮ ಫಾರ್ಮುಲಾ ಆಲ್ರೆಡಿ ಸೈಡ್ ಬರ್ತೀವಿ. ಇಂಟಿಗ್ರೇಟ್ 1 ವಿತ್ ರೆಸ್ಪೆಕ್ಟ್ ಟು x ಆರ್ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x ಈಕ್ವಲ್ ಟು 1 ಅಂತ ಹೇಳಿದ್ರೆ x ಆಗುತ್ತೆ. ಯಾಕೆಂದ್ರೆ x ನ ಡಿಫರೆನ್ಶಿಯೇಟ್ 1 ಆಗಾದ್ರೆ 1 ನ ಇಂಟಿಗ್ರೇಟ್ x ಆಗಿರುತ್ತೆ. ಸೊ ಇಂಟಿಗ್ರೇಟ್ 1 ವಿತ್ ರೆಸ್ಪೆಕ್ಟ್ ಟು x ಯು ನೋ ದಟ್ x ಏನಿರಲ್ಲ ಅಂದ್ರೆ ಇಂಟಿಗ್ರೇಟ್ dx ಅಂತ ಇದ್ರೂ ಕೂಡ x ಬರೀತೀವಿ. ಅಲ್ಲಿ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗಿಬಿಡುತ್ತೆ. ಇದು ನೋಡಿ ಈಗ x⁴2/3 ಪ್ಲಸ್ 1 ಅಲ್ಲಿಗೆ 2/3 ಪ್ಲಸ್ 1 ಅಂದ್ರೆ LCM 3 ಆಗುತ್ತೆ. 2 ಪ್ಲಸ್ 3 5/3 ಆಗುತ್ತೆ. x⁴5 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 5/3 ಪ್ಲಸ್ ಇಂಟಿಗ್ರೇಟ್ x ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c. ಇದು ಕೂಡ ಅಷ್ಟೇ 1 ಮಾರ್ಕ್ಸ್ ಕ್ವಶನ್ಸ್. ಇಷ್ಟೇ ಸಿಂಪಲ್ ಆಗಿರುತ್ತೆ. ಇಂಟಿಗ್ರೇಟ್ ಮಾಡ್ತಾ ಹೋದ್ರೆ x⁴n ಫಾರ್ಮ್ 1 ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿದ್ರೆ ಇಂಟಿಗ್ರೇಟ್ x ಆಗುತ್ತೆ. ಯಾಕಂದ್ರೆ x ನ ಡಿಫರೆನ್ಶಿಯೇಟ್ 1 ಆಗಾದ್ರೆ 1 ನ ಇಂಟಿಗ್ರೇಟ್ x ಬಿಕಾಸ್ ಇನ್ವರ್ಸ್ ಪ್ರೋಸೆಸ್ ಇಂಟಿಗ್ರೇಷನ್ ಇಸ್ ದ ಇನ್ವರ್ಸ್ ಪ್ರೋಸೆಸ್ ಆಫ್ ಡಿಫರೆನ್ಶಿಯೇಷನ್ಸ್ ಅಂತ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. ಸೊ ಹಾಗಾದ್ರೆ ಇದ್ರದ್ದು ಗೊತ್ತಾಗುತ್ತೆ. ಡಿಫರೆನ್ಶಿಯೇಷನ್ ಇಂಟಿಗ್ರೇಷನ್ ಫಾರ್ಮುಲಾ ಎರಡು ಮೈಂಡ್ ಅಲ್ಲಿ ಇದ್ರೆ ಯಾವ ಇಂಟಿಗ್ರೇಷನ್ ಡಿಫರೆನ್ಶಿಯೇಷನ್ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಎವ್ಯಾಲ್ಯೂಯೇಟ್ ದ ಇಂಟಿಗ್ರೇಟ್ x⁴3/2 ಪ್ಲಸ್ 2 ಇಂಟು e⁴x ಮೈನಸ್ 1 ಓವರ್ x ವಿತ್ ರೆಸ್ಪೆಕ್ಟ್ ಟು x ಇದೆ. ಇದು ಕೂಡ ಅಷ್ಟೇ ಒಂದು ಫಂಕ್ಷನ್ f(x), ಇನ್ನೊಂದು ಫಂಕ್ಷನ್ g(x), ಇನ್ನೊಂದು ಫಂಕ್ಷನ್ h(x) ಹೀಗೆ ಅಂಡ್ ಸೋ ಆನ್ ಪ್ಲಸ್ ಆರ್ ಮೈನಸ್ ಏನ್ ಬೇಕಾದ್ರೂ ಬರಲಿ, ನಾವು ಅದನ್ನ ಅಪ್ ಟು ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾ ಹೋಗ್ತೀವಿ, ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ ಒನ್ಸ್ ಅಗೇನ್ ನೋಡ್ತಾ ಹೋಗಿ. ಈಗ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಿದ್ಮೇಲೆ ಇಂಟಿಗ್ರೇಟ್ ಸಿಂಬಲ್ ಬರೀಬಾರ್ದು. ಅಲ್ಲಿ ಒಂದು ಈಗ ಇಂಟಿಗ್ರೇಟ್ ಇಂದ ಡೈರೆಕ್ಟ್ ಆಗಿ ಆಗ್ಬಿಡುತ್ತೆ ಎಲ್ಲದೂ ಕೂಡ, ಅಥವಾ ಇಲ್ಲಾಂದ್ರೆ ಸಪರೇಟ್ ಆಗಿ ಇಂಟಿಗ್ರೇಟ್ ಅಪ್ಲೈ ಮಾಡೋದು ಇದೊಂದು ಪ್ರಾಬ್ಲಮ್. ಇಂಟಿಗ್ರೇಟ್ x⁴3/2 ವಿತ್ ರೆಸ್ಪೆಕ್ಟ್ ಟು x ಅಂತ ಅರ್ಥ, ಪ್ಲಸ್ 2 ಅನ್ನೋದು ನಿಮಗೆ ಇಂಟಿಗ್ರೇಷನ್ಸ್ ಅಲ್ಲಿ ಆಲ್ರೆಡಿ ರೂಲ್ ಅಲ್ಲಿ ಹೇಳಿದ್ವಿ. ಇಂಟಿಗ್ರೇಷನ್ಸ್ ಡಿಫರೆನ್ಶಿಯೇಷನ್ಸ್ ಅಲ್ಲಿ ಫಂಕ್ಷನ್ಸ್ ನ ಪಕ್ಕ ಕಾನ್ಸ್ಟೆಂಟ್ ಇತ್ತು ಅಂದ್ರೆ ಫಸ್ಟ್ ಕಾನ್ಸ್ಟೆಂಟ್ ನ ಸೈಡ್ ಹಾಗೆ ಬರಬೇಕು. ಸೇಮ್ ಇಂಟಿಗ್ರೇಟ್ 2 ಅನ್ನೋ ಕಾನ್ಸ್ಟೆಂಟ್ ಆಗಿದೆ. ಇಂಟಿಗ್ರೇಟ್ e⁴x ವಿತ್ ರೆಸ್ಪೆಕ್ಟ್ ಟು x ಅಂತ ಮೈನಸ್ ಹೊರಗೆ ಇಂಟಿಗ್ರೇಟ್ 1 ಓವರ್ x ವಿತ್ ರೆಸ್ಪೆಕ್ಟ್ ಟು x ಆಗಿರ್ತೀವಿ. ನೋಡಿ ಇಲ್ಲಿ ಅರ್ಥ ಇಷ್ಟೇ, ಮೂರು ಫಂಕ್ಷನ್ಸ್ಗೂ ಇಂಟಿಗ್ರೇಟ್ ಅಪ್ಲೈ ಮಾಡ್ಕೊಂಡಿವಿ ಅಂತ. ಅದ್ಬಿಟ್ಟು ಈ ಸ್ಟೆಪ್ ಬಿಟ್ಟು ಡೈರೆಕ್ಟ್ ಆಗಿ ಇದ್ರ ಇಂಟಿಗ್ರೇಟ್ ವ್ಯಾಲ್ಯೂ ಕೂಡ ನೀವು ಬರೀಬಹುದು. ಹಾಗಾದ್ರೆ ಇಸ್ ಈಕ್ವಲ್ ಟು x⁴n ಇದೆ. x⁴n ನ ಇಂಟಿಗ್ರೇಟ್ x⁴n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 ಆಗುತ್ತೆ. ಪ್ಲಸ್ ಹಿಯರ್ 2 ಇಸ್ ಕಾನ್ಸ್ಟೆಂಟ್ ಹಾಗೆ ಇದೆ. ಈ ಇಂಟಿಗ್ರೇಟ್ e⁴x ಅಂದ್ರೆ e⁴x ನ ಡಿಫರೆನ್ಶಿಯೇಟ್ e⁴x. ಹಾಗಾದ್ರೆ e⁴x ನ ಇಂಟಿಗ್ರೇಟ್ ಕೂಡ ಇಲ್ಲಿ e⁴x ಆಗುತ್ತೆ. ಇಲ್ಲಿ ನೋಡ್ತಾ ಬನ್ನಿ, log x ನ ಡಿಫರೆನ್ಶಿಯೇಟ್ 1/x, log x ನ ಡಿಫರೆನ್ಶಿಯೇಟ್ 1/x. ಹಾಗಾದ್ರೆ 1/x ನ ಇಂಟಿಗ್ರೇಟ್ ರಿವರ್ಸ್ log x ಆಗುತ್ತೆ. ದಟ್ ಇಸ್ ಈಕ್ವಲ್ ಟು ಮೈನಸ್ log ಆಫ್ x ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗಿರುತ್ತೆ. ಇದನ್ನ ಚೂರ್ ಸಿಂಪ್ಲಿಫಿಕೇಶನ್ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ x⁴3/2 ಪ್ಲಸ್ 1 ಅಂತ ಹೇಳಿದ್ರೆ 5/2, x⁴5/2 ಡಿವೈಡೆಡ್ ಬೈ 5/2 ಪ್ಲಸ್ 2 ಇಂಟು e⁴x ಮೈನಸ್ log ಆಫ್
ಎಕ್ಸ್ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ ಸಿ. ಇದು ಕೂಡ ಅಷ್ಟೇ 1 ಮಾರ್ಕ್ಸ್ ಕ್ವಶನ್ಸ್. ಇಂಟಿಗ್ರೇಟ್ ಕಾನ್ಸ್ಟೆಂಟ್ ಸಿ ಬರೀಲೇಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಓಕೆ, ನೋಡ್ತಾ ಹೋಗಿ. ಇವೆಲ್ಲ ಜನರಲ್ ಆಗಿ ಹೆಂಗಿದೆ ಅಂದ್ರೆ x⁴n ಫಾರ್ಮುಲಾ ಪ್ಲಸ್ ಡೈರೆಕ್ಟ್ ಫಾರ್ಮುಲಾ ಇರುತ್ತೆ. ಅದೇ ಮೆಥಡ್ ಅಲ್ಲಿ ಇವನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗಿ. ಎವ್ಯಾಲ್ಯೂಯೇಟ್ ದ ಇಂಟಿಗ್ರಲ್ sin x plus cos x with respect to x ಇದೆ. ನಿಮಗೆ ಗೊತ್ತು ಡೈರೆಕ್ಟ್ ಆಗಿ ಏನಾಗ್ತಾ ಹೋಗುತ್ತೆ ಅಂತ. ಸೊ ಹಾಗಾದ್ರೆ ಇಂಟಿಗ್ರೇಟ್ ಇದೆ ಡೈರೆಕ್ಟ್ ಅವರೇನ sin x ನ ಇಂಟಿಗ್ರೇಟ್ ನಮಗೆ ಗೊತ್ತು ಮೈನಸ್ cos x. ಯಾಕೆಂದ್ರೆ cos x ನ ಡಿಫರೆನ್ಶಿಯೇಟ್ ಮೈನಸ್ sin x ಆಗುತ್ತೆ. ಮೈನಸ್ ಇಲ್ಲಿಗೆ ಬರುತ್ತೆ. ಆಲ್ರೆಡಿ ಫಾರ್ಮುಲಾ ಬರ್ಕೊಂಡ್ರೆ sin x ನ ಇಂಟಿಗ್ರೇಟ್ ಮೈನಸ್ cos x ಪ್ಲಸ್ cos x ನ ಇಂಟಿಗ್ರೇಟ್ sin x. ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿ sin x ನ ಡಿಫರೆನ್ಶಿಯೇಟ್ cos x ಆಗುತ್ತೆ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಅಪ್ಲೈ ಮಾಡಿ. ನೋಡಿ, ಇಂಟಿಗ್ರೇಟ್ sin x ಅಂತ ಹೇಳಿದ್ರೆ ಮೈನಸ್ cos x, ಇಂಟಿಗ್ರೇಟ್ cos x ಅಂತ ಹೇಳಿದ್ರೆ sin x ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗಿ ಸೆಕೆಂಡ್ ಒಂದು ಕ್ವೆಶ್ಚನ್ಸ್ ಅಲ್ಲಿ ಇಂಟಿಗ್ರೇಟ್ cosecant x into cosecant x plus cot x with respect to x ಇದೆ. ಸರ್ ಮತ್ತೆ ಈಗ ಇಲ್ಲೊಂದು ಇಂಟು ಇದೆ, ಇಲ್ಲೊಂದು x ಇದೆ, ಪ್ರಾಡಕ್ಟ್ ರೂಲ್? ನೋ, ಪ್ರಾಡಕ್ಟ್ ರೂಲ್ ಅಂತ ಬರಲ್ಲ ಇಲ್ಲಿ. ಯಾಕೆಂದ್ರೆ ಪ್ರಾಡಕ್ಟ್ ರೂಲ್ ಅಂತ ಬರ್ಬೇಕಾದ್ರೆ ನಿಮಗೆ ಅದು ಇಂಟಿಗ್ರೇಟ್ ಬೈ ಪಾರ್ಟ್ಸ್ ಅಂತ ಇದೆ. ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಅಲ್ಲಿ ಹೇಳ್ತೀವಿ ಅದು ಏನಾಗುತ್ತೆ ಅಂತ. ಬಟ್ ಇವನ್ನೆಲ್ಲ ಯಾವ್ದಾದ್ರು ಒಂದು ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ನೋಡ್ತಾ ಹೋಗಿ ಇದನ್ನೊಳಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರಿ ಅಷ್ಟೇ. ಅಲ್ಲಿ ಏನಾಗ್ತಾ ಹೋಗುತ್ತೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು cosecant into cosecant ಸ್ಕ್ವೇರ್ x ಆಗುತ್ತೆ. cosecant x into cosecant x cosecant ಸ್ಕ್ವೇರ್ x ಪ್ಲಸ್ ಮಲ್ಟಿಪ್ಲೈ ಮಾಡಿ cosecant x into cot x cosecant x into cot x ಅಲ್ಲಿ ವಿತ್ ರೆಸ್ಪೆಕ್ಟ್ ಟು x ಆಯ್ತು. ಈಗ ಸರ್ ನಾನು ಸುಮ್ಮನೆ ಇಂಟಿಗ್ರೇಟ್ tan x ನ ಡಿಫರೆನ್ಶಿಯೇಟ್ ಏನು secant ಸ್ಕ್ವೇರ್ x. ಹಾಗೆ cosecant x ನ ಡಿಫರೆನ್ಶಿಯೇಟ್ ಮೈನಸ್ cosecant ಸ್ಕ್ವೇರ್ x. ಇಲ್ಲಿ ಮೈನಸ್ ಇಲ್ಲ ಅಂದ್ರೆ ಮೈನಸ್ ಯಾವ್ದಕ್ಕೆ ಬರುತ್ತೆ, cosecant x ಬರುತ್ತೆ. ಹಾಗಾದ್ರೆ ಇಂಟಿಗ್ರೇಟ್ cosecant ಸ್ಕ್ವೇರ್ x ಅಂತ ಹೇಳಿದ್ರೆ ನಮಗೆ ಮೈನಸ್ cosecant x ಆಗಿರುತ್ತೆ. ಸಾರಿ, ಮೈನಸ್ cot x ಆಗಿರುತ್ತೆ. ಮೈನಸ್ cot x. ಯಾಕಂದ್ರೆ cot x ನ ಡಿಫರೆನ್ಶಿಯೇಟ್ ಏನಾಗಿರುತ್ತೆ cosecant ಸ್ಕ್ವೇರ್ x. cot x ನ ಡಿಫರೆನ್ಶಿಯೇಟ್ cosecant ಸ್ಕ್ವೇರ್ x. ಅದು ಮೈನಸ್ cosecant ಸ್ಕ್ವೇರ್ x. ಮೈನಸ್ ಇಲ್ಲಿಲ್ಲ ಅಂದ್ರೆ ಇಲ್ಲಿಗೆ ಬರೀತೀವಿ ಅಷ್ಟೇ. ಅದು ಚೇಂಜಸ್ ಒನ್ಸ್ ಅಗೇನ್ ಅಬ್ಸರ್ವ್ ಮಾಡಿ. ಫಾರ್ಮುಲಾ ಬರ್ಸಿದೆ ಇಂಟಿಗ್ರೇಟ್ cosecant ಸ್ಕ್ವೇರ್ x ಅಂದ್ರೆ ಮೈನಸ್ cot x ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಹಂಗೆ ಈಗ cot x ನ ಡಿಫರೆನ್ಶಿಯೇಟ್ ಏನು, cot x ಸಾರಿ cosecant x ನ ಡಿಫರೆನ್ಶಿಯೇಟ್ ಮೈನಸ್ cosecant x into cot x. cosecant x ನ ಡಿಫರೆನ್ಶಿಯೇಟ್ ಮೈನಸ್ cosecant x into cot x. ಹಾಗಾದ್ರೆ ಇದರಿಂದ ಮೈನಸ್ cosecant x ಪ್ಲಸ್ c ಆಗುತ್ತೆ. ಒನ್ಸ್ ಅಗೇನ್ ನೋಡ್ತಾ ಬನ್ನಿ. ಇದನ್ನ ಮೈನಸ್ ಅಂತಾನೆ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, ಇದು ವ್ಯಾಲ್ಯೂ ಇಲ್ಲಿ ಮೈನಸ್ ಬರುತ್ತೆ ಅಷ್ಟೇ. ಹಾಗಾದ್ರೆ cot x ನ ಡಿಫರೆನ್ಶಿಯೇಟ್ ಮೈನಸ್ cosecant ಸ್ಕ್ವೇರ್, ಅದರ ಬದಲಾಗಿ ಇಲ್ಲಿ ಬರ್ಬಿಡ್ತೀವಿ. ಇಲ್ಲಿ cosecant x into cot x ಇದೆ. cosecant x ನ ಡಿಫರೆನ್ಶಿಯೇಟ್ cosecant x into cot x. ಸೊ ಹಾಗಾದ್ರೆ ಇಲ್ಲಿ ಮೈನಸ್ ಬರಬೇಕಿತ್ತು, ಅದರ ಬದಲಾಗಿ ಇಲ್ಲಿ ಮೈನಸ್ ಬರುತ್ತೆ. ಎರಡು ಚೇಂಜಸ್. ನಿಮಗೆ ಡಿಫರೆನ್ಷಿಯೇಷನ್ ಫಾರ್ಮುಲಾ ಫೆಮಿಲಿಯರ್ ಇದ್ರೆ ಅಂದ್ರೆ ಇಂಟಿಗ್ರೇಷನ್ ಫಾರ್ಮುಲಾನ ಅದ್ರ ರಿವರ್ಸ್ ಅಲ್ಲಿ ಯೋಚನೆ ಮಾಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮೈನಸ್ cot x ಮೈನಸ್ cosecant x ಪ್ಲಸ್ ಸಿ. ಇದು ಕೂಡ ಅಷ್ಟೇ 1 ಮಾರ್ಕ್ಸ್ ಇಂಪಾರ್ಟೆಂಟ್. ಅಂಡ್ ಥರ್ಡ್ ಒನ್ ಕ್ವಶನ್ಸ್ ನೋಡ್ತಾ ಹೋಗಿ. ಏನಿದೆ ಇಲ್ಲಿ ಎವ್ಯಾಲ್ಯೂಯೇಟ್ ದ ಇಂಟಿಗ್ರೇಟ್ 1 ಮೈನಸ್ sin x ಡಿವೈಡೆಡ್ ಬೈ cos ಸ್ಕ್ವೇರ್ x ವಿತ್ ರೆಸ್ಪೆಕ್ಟ್ ಟು x ಇದೆ. ಇದು ಅಷ್ಟೇ 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಕ್ವಶನ್ಸ್. ಸೊ ಇದನ್ನ ನಾವೀಗ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ ಮತ್ತೆ ನ್ಯೂಮರೇಟರ್ ಫಂಕ್ಷನ್ ಡಿನಾಮಿನೇಟರ್ ಫಂಕ್ಷನ್ ಅಂತ ಹೇಳಿ ಕೋಶೆಂಟ್ ರೂಲ್ ಅಪ್ಲೈ ಮಾಡಲ್ಲ ಯಾವುದೇ ಕಾರಣಕ್ಕೂ. ಇಲ್ಲಿ ಇದಕ್ಕೂ ಕೂಡ ಅಷ್ಟೇ ಫಾರ್ಮುಲಾ ಬರತ್ತಲ್ಲ ಕನ್ವರ್ಟ್ ಮಾಡ್ಕೋಬೇಕಷ್ಟೇ. ಈ ಫಾರ್ಮುಲಾ ಇಂಟಿಗ್ರೇಟ್ 1 ಮೈನಸ್ sin x ಡಿವೈಡೆಡ್ ಬೈ cos ಸ್ಕ್ವೇರ್ x. ಇದನ್ನ ನಾವು ಇಂಟಿಗ್ರೇಟ್ 1 ಬೈ cos ಸ್ಕ್ವೇರ್ x ಮೈನಸ್ ಇಂಟಿಗ್ರೇಟ್ ಆಮೇಲೆ ಬರ್ಕೊಂಡು ಇಂಟಿಗ್ರೇಷನ್ಸ್ ಮೈನಸ್ sin x ಡಿವೈಡೆಡ್ ಬೈ cos ಸ್ಕ್ವೇರ್ x ನ cos x into cos x ಅಂತ ಬರ್ಕೋಬಹುದು. ತಪ್ಪೇನಿಲ್ಲ ವಿತ್ ರೆಸ್ಪೆಕ್ಟ್ ಟು x. ಹಾಗಾದ್ರೆ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ 1 ಬೈ cos ನ ರೆಸಿಪ್ರೋಕಲ್ ನಮಗೆ ಗೊತ್ತು secant ಸ್ಕ್ವೇರ್. ಹಾಗಾದ್ರೆ 1 ಬೈ cos ಸ್ಕ್ವೇರ್ ನ ವಿ ಕ್ಯಾನ್ ರೈಟ್ secant ಸ್ಕ್ವೇರ್ x ಮೈನಸ್ 1 sin ಬೈ cos x ಅಂತ ಹೇಳಿದ್ರೆ ನಮಗೆ ಗೊತ್ತು tan x. 1 ಬೈ cos x ಅಂತ ಹೇಳಿದ್ರೆ ನಮಗೆ ಗೊತ್ತು secant x ವಿತ್ ರೆಸ್ಪೆಕ್ಟ್ ಟು x. ಈಗ ನೋಡಿ ಇಂಟಿಗ್ರೇಟ್ ಆಗುತ್ತೆ. ಒಂದು ಚೇಂಜಸ್ ಮಾಡಿ cos ಸ್ಕ್ವೇರ್ ನ 1 ಬೈ cos ಸ್ಕ್ವೇರ್ ಸೆಪರೇಟ್ ಮಾಡಿ ಅಷ್ಟೇ ಡಿನಾಮಿನೇಟರ್ ಗಿನ್ನ ಎಲ್ಲ ನ್ಯೂಮರೇಟರ್ ಫಂಕ್ಷನ್ಸ್ ಗೆ. ಅಲ್ಲಿ sin x ಡಿವೈಡೆಡ್ ಬೈ cos ಸ್ಕ್ವೇರ್ x ಬರೀಬೇಕು. ಈ cos ಸ್ಕ್ವೇರ್ x ನ cos x into cos x ಅಂತ ಬರ್ಕೊಂಡಿವಿ. 1 ಬೈ cos ಸ್ಕ್ವೇರ್ secant ಸ್ಕ್ವೇರ್ sin ಬೈ cos tan x 1 ಬೈ cos secant x ಆಗುತ್ತೆ. ಈಗ ನೋಡ್ತಾ ಹೋಗಿ tan x ನ ಡಿಫರೆನ್ಶಿಯೇಟ್ secant ಸ್ಕ್ವೇರ್. ಹಾಗಾದ್ರೆ secant ಸ್ಕ್ವೇರ್ ನ ಇಂಟಿಗ್ರೇಟ್ tan x ಆಗುತ್ತೆ. ಓಕೆ, secant x ನ ಡಿಫರೆನ್ಶಿಯೇಟ್ secant x into tan x. ಹಾಗಾದ್ರೆ secant x into tan x ನ ಇಂಟಿಗ್ರೇಟ್ secant x ಆಗುತ್ತೆ. ಸೊ ಒನ್ಸ್ ಅಗೇನ್ ರಿಮೈಂಡ್ ಮಾಡ್ಕೊಳ್ಳಿ. ಇಂಟಿಗ್ರೇಟ್ secant ಸ್ಕ್ವೇರ್ x ಅಂತ ಹೇಳಿದ್ರೆ tan x ಮೈನಸ್ secant x into tan x ಅಂತ ಹೇಳಿದ್ರೆ ದಟ್ ಇಸ್ ದ
secant x ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗುತ್ತೆ ಬಿಕಾಸ್ ಇಂಡೆಫಿನೈಟ್ ಇಂಟಿಗ್ರಲ್ ಆಗಿರೋದ್ರಿಂದ ಇಂಟಿಗ್ರೇಟ್ ಆದ್ಮೇಲೆ ಇಂಟಿಗ್ರೇಟ್ ಸಿಂಬಲ್ ಇರಂಗಿಲ್ಲ. ಸೊ ಹಾಗಾದ್ರೆ secant tan x ನ ಡಿಫರೆನ್ಷಿಯೇಟ್ secant ಸ್ಕ್ವೇರ್, secant x ನ ಡಿಫರೆನ್ಷಿಯೇಟ್ secant x into tan x, ಅದು ರಿವರ್ಸ್ ಪ್ರೋಸೆಸ್ ಇಂಟಿಗ್ರೇಷನ್ಸ್ ಆಗಿರುತ್ತೆ. ಈಗ ವ್ಯಾಲ್ಯೂ ಬರುತ್ತೆ. ಅದು ಬಿಟ್ಟು ನಿಮಗೆ ಒಂದು ಫಾರ್ಮುಲಾನ ಫಸ್ಟ್ ಗೆ ನಿಮಗೆ ಒಂದು ಇದರಲ್ಲೇ ಹೇಳಿದ್ವಿ, ಫಸ್ಟ್ ಕ್ಲಾಸ್ ಅಲ್ಲೇ ಫಸ್ಟ್ ಫಾರ್ಮುಲಾ ಬರ್ತೀವಿ, ರಿಮೈಂಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಅಂತ. ಇದುವರೆಗೂ ನೀವು ಪ್ರಾಕ್ಟೀಸ್ ಮಾಡಿ ಹಾಕಿದ್ನ ನೀವು ಒಂದು ರಿಮೈನಿಂಗ್ ಒಂದು 10 to 15 ಸ್ಟೂಡೆಂಟ್ಸ್ ಇರ್ಬೇಕಷ್ಟೇ. ಯಾಕೆಂದ್ರೆ ನಿಮಗೆ ಇದ್ರ ಬಗ್ಗೆ ಅರಿವು ಆಗ್ತಿಲ್ಲ ಅನ್ಸುತ್ತೆ. ಹೇಳಿದ್ರು ಕೂಡ ಕರೆಕ್ಟ್ ನಾನು ಹೇಳಿರೋ ಕೆಲಸ ಕರೆಕ್ಟ್ ಬರೆದು ಪ್ರಾಕ್ಟೀಸ್ ಮಾಡಿ ಫಾರ್ಮುಲಾ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದೆ ನಿಮಗೆ, ಬರೆದು ನಮಗೆ ಸಬ್ಮಿಟ್ ಮಾಡಿ ಅಂತ ಬರ್ದಿಲ್ಲ. ಇನ್ನೊಂದು ಪಟ್ಟು ನೆಕ್ಸ್ಟ್ ಟೈಮ್ ನಾನು ಏನಾದರೂ ಹೇಳ್ಬೇಕಾದ್ರೆ ನಿಮಗೆ ಹೇಳಿದ್ ಮಾಡಲಿಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ಬಂದಾಗ ಪನಿಷ್ಮೆಂಟ್ ಏನು ಕೊಡ್ಬೇಕು ಅದು ನನಗೆ ಗೊತ್ತಾಯ್ತದೆ, ಬರೆಸ್ತೀನಿ ನಾನು. ಸೊ ಅದಕ್ಕಿಂತ ಮುಂಚೆ ನೀವು ಬರೆದ್ರೆ ನಿಮಗೆ ಒಳ್ಳೇದಾಗುತ್ತೆ. ಯಾಕೆಂದರೆ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ಫೆಮಿಲಿಯರ್ ಆಗಿ ಒಂದು ಮೆಥಡ್ ನಿಮಗೆ ಗೊತ್ತಿತ್ತು ಅಂದರೆ ನೆಕ್ಸ್ಟ್ ನಿಮಗೆ ಮುಂದಕ್ಕೆ ಹೋಗೋಕ್ಕೆ ಈಸಿ ಆಗುತ್ತೆ. ನೋಡಿ ಅದೊಂದು ಕೆಲಸ ಮಾಡಿ. ಓಕೆ, ಹಾಗಾದ್ರೆ ಈ ಕ್ವಶನ್ಸ್ದು ಅರ್ಥ ಆಗಿದೆ. 1 - sin x ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ನ ಸಪ್ರೇಟ್ ಮಾಡಿರೋದು 1 / ಕಾಸ್ ಸ್ಕ್ವೇರ್ secant ಸ್ಕ್ವೇರ್, ಕಾಸ್ನ ಕಾಸ್ ಸ್ಕ್ವೇರ್ನ ಕಾಸ್ ಇಂಟು ಕಾಸ್, sin ಬೈ ಕಾಸ್ ಟ್ಯಾನ್ secant, ಇದು ಡೈರೆಕ್ಟ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಓಕೆ, evaluate integrate 4 into e power 3x plus 1 is 4 into e power 3x plus 1 with respect to x, and second one integrate x square into 1 minus 1 over x, and next one third one 4. Okay, ಇದು ನೋಡ್ತಾ ಹೋಗಿ, ಇದು ಅಷ್ಟೇ 1 ಮಾರ್ಕ್ಸ್ ಕ್ವಶನ್ಸ್. ಇದು ಐ ಥಿಂಕ್ ಇದು ಬಿಫೋರ್ ಲಾಸ್ಟ್ ಇಯರ್ ಕ್ವಶನ್ಸ್ ಅಥವಾ ಇವರು ಬಿಫೋರ್ ಲಾಸ್ಟ್ ಇಯರ್ 1 ಮಾರ್ಕ್ಸಿಗೆ ಅದೇ ಕ್ವಶನ್ ಕೇಳಿರೋದು. evaluate the integrate 2 into x square plus e power x with respect to x ಅಂತ ಇದನ್ನು ನೋಡ್ತಾ ಹೋಗಿ. evaluate the integral, ಕ್ವಶನ್ಸ್ ಹಿಂಗೆ ಇರುತ್ತೆ. evaluate the integral 4 into e power 3x, 4 into e power 3x plus 1 with respect to x ಹಿಂಗಿರುತ್ತೆ. ಸೊ ಹಾಗಾದ್ರೆ ನೀವು ಇದನ್ನ 4 ಅನ್ನ ಕಾನ್ಸ್ಟೆಂಟ್ ಹೊರಗೆ ಬರೀತೀರಾ, into e power 3x plus 1 ಇದೆ with respect to x ಹಾಗೆ ಬರ್ಕೊಂತಾರೆ. ನೆಕ್ಸ್ಟ್ ಕ್ವಶನ್ಸ್ ನೋಡಿ, ಇದರಲ್ಲಿ 4 ಅನ್ನೋದು ಕಾನ್ಸ್ಟೆಂಟ್ ಹೊರಗಿದೆ, ಇಂಟಿಗ್ರೇಟ್ e power 3x plus 1 ಇದೆ, 1 ಗೂ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x ಆಗಬೇಕು, ಎರಡಕ್ಕೂ ವಿತ್ ರೆಸ್ಪೆಕ್ಟ್ ಟು x ಆಗಬೇಕು. ಓಕೆ, ಅಲ್ಲಿಗೆ ನಮಗೆ ಗೊತ್ತು 4 ಅನ್ನ ಕಾನ್ಸ್ಟೆಂಟ್ ಹಾಗೆ ಇರುತ್ತೆ, 4 ಅನ್ನ ಕಾನ್ಸ್ಟೆಂಟ್ ಆಗಿರುತ್ತೆ. ನಿಮಗೆ ಒಂದು ಫಾರ್ಮುಲಾ ಬರ್ಸಿದ್ರಿ, ಇಂಟಿಗ್ರೇಟ್ e to the power of ax with respect to x ಅಂದ್ರೆ e to the power of ax divided by a plus c. ಸರ್, ಇದೇ e power ax ನ ಡಿಫರೆನ್ಷಿಯೇಟ್ ಏನು ಹೇಳಿವಿ, e power ax ನ ಡಿಫರೆನ್ಷಿಯೇಟ್ a into e power ax, ಬಟ್ ಇಂಟಿಗ್ರೇಷನ್ಸ್ ಅಲ್ಲಿ x ನ ಕೋಎಫಿಷಿಯೆಂಟ್ಸ್ ನ ಯಾವಾಗಲೂ ಡಿನಾಮಿನೇಟರ್ ಬರಿತೀವಿ, ಡಿಫರೆನ್ಷಿಯೇಷನ್ಸ್ ಅಲ್ಲಿ x ನ ಕೋಎಫಿಷಿಯೆಂಟ್ ಯಾವಾಗಲೂ ಪಕ್ಕದಲ್ಲಿ ಇಂಟು ಪ್ರಾಡಕ್ಟ್ ಆಗಿ ಬರಿತೀವಿ, ಅದೊಂದು ರಿಮೈಂಡ್ ಆಗಿರಲಿ. ಸೊ ಹಾಗಾದ್ರೆ 4 ಅನ್ನೋದು ಹಾಗೆ ಇದೆ, ಇಂಟು ಇಲ್ಲಿ e to the power of 3x ನ ಇಂಟಿಗ್ರೇಟ್ e power 3x divided by 3 ಪ್ಲಸ್ ಇಂಟಿಗ್ರೇಟ್ 1 with respect to x ಅಂತ ಹೇಳಿದ್ರೆ x ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಅಲ್ಲಿ that is equal to 4/3 into e power 3x plus x plus c, that is the answer. 1 ಮಾರ್ಕ್ಸ್ ಕೇಳಿದ್ರೆ ಇಷ್ಟೇ, ಎರಡೇ ಸ್ಟೆಪ್ಗೆ ಆನ್ಸರ್ ಬರುತ್ತೆ, ಇದೊಂದು ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಈಗ ಏನಿದೆ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಅಂತ ಹೇಳಿದ್ರೆ ಇಂಟಿಗ್ರೇಟ್, ಎಸ್ ಇಂಟಿಗ್ರೇಟ್, ಸೆಕೆಂಡ್ ಒನ್ ಕ್ವಶನ್ಸ್, evaluate integrate x square into 1 minus 1 over x square with respect to x ಇರೋದು. ಈ x square into 1 minus 1 over x square with respect to x ಇದೆ. ಇದನ್ನ ನೀವೇನಾದ್ರೂ ಪ್ರಾಡಕ್ಟ್ ರೂಲ್ ಮಾಡಂಗಿಲ್ಲ, ಅವಾಗಲೇ ಹೇಳಿದ್ ನನಗೆ ಪ್ರಾಡಕ್ಟ್ ರೂಲ್ ಅಂತ ಇಲ್ಲ, ಐತೆ ಅದಿರೋದು ಇಂಟಿಗ್ರೇಟ್ ಬೈ ಪಾರ್ಟ್ಸ್. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಕಂಟಿನ್ಯೂ ಮಾಡಿರ್ತೀವಿ, ಬಟ್ ಅಲ್ಲಿವರೆಗೂ ಇಂಟಿಗ್ರೇಟ್ x square into 1 minus 1 over x square with respect to x ಇದೆ. ಇದನ್ನ ನಾವು ಇಂಟಿಗ್ರೇಟ್ ಆ x square ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ x square into 1 x square minus x square divided by x square with respect to x ಆಗುತ್ತೆ. is equal to integrate x square minus x square ಕ್ಯಾನ್ಸಲ್ ಆದ್ರೆ 1 with respect to x. ಈಗ ನೆಕ್ಸ್ಟ್ ನಿಮಗೆ ಏನು ಇದನ್ನ ಸಪರೇಟ್ ಆಗಿ ಎಲ್ಲಕ್ಕೂ ಇಂಟಿಗ್ರೇಟ್ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ, ಆ ಡೈರೆಕ್ಟ್ ಆಗಿ ಗೊತ್ತಾಯ್ತಾ ಬನ್ನಿ. x square ನ ಇಂಟಿಗ್ರೇಟ್ we know that x cube divided by 3 minus 1 ನ ಇಂಟಿಗ್ರೇಟ್ with respect to x ಅಂತ ಹೇಳಿದ್ರೆ x ಆಗುತ್ತೆ, ಪ್ಲಸ್ ನೋಡಿ x square ನ ಇಂಟಿಗ್ರೇಟ್ x cube by 3 ಡೈರೆಕ್ಟ್ ಆಗಿ ಬರುತ್ತೆ, x power n ಅಂದ್ರೆ 2 ಆಗುತ್ತೆ, 2 + 1 3/3 ಅಷ್ಟೇ, x to the power of n + 1 divided by n + 1 minus 1 ನ ಇಂಟಿಗ್ರೇಟ್ x ಆಗುತ್ತೆ with respect to ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಗಿರುತ್ತೆ. ಸೊ ಹಾಗಾದ್ರೆ ಇದು ಕೂಡ ಅಷ್ಟೇ 1 ಮಾರ್ಕ್ಸ್ ಕ್ವಶನ್ಸ್, ಈಸಿ ಆಗಿದೆ, ಇದು ಕೂಡ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇದು ಒಂದ್ಸರಿ ಎಕ್ಸಾಮ್ ಕೇಳಿರೋ ಅಂತವೆ ಎಲ್ಲವೂ. ಓಕೆ, ನೆಕ್ಸ್ಟ್ ಒನ್ ಇಂಟಿಗ್ರೇಟ್ ಏನಿದೆ ನೋಡಿ ಇಲ್ಲಿ, ಇಂಟಿಗ್ರೇಟ್ evaluate the integrate ax square plus bx
ಪ್ಲಸ್ ಸಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ ಮಾಡ್ತಾ ಇದೀವಿ ಇಂಟಿಗ್ರೇಟ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದೆ ಸರ್ ನಾನು ನಿಮಗೆ ಹೇಳಿದೆ ಕಾನ್ಸ್ಟೆಂಟ್ ಎಲ್ಲ ಇಂಟಿಗ್ರೇಷನ್ ನಲ್ಲಿ ಹೊರಗಿರಬೇಕು ಅಂತ ಏನ ಕಾನ್ಸ್ಟೆಂಟ್ ಹೊರಗಿಟ್ರೆ ಇಂಟಿಗ್ರೇಟ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಬಿ ನ ಕಾನ್ಸ್ಟೆಂಟ್ ಹೊರಗಿಟ್ರೆ ಇಂಟಿಗ್ರೇಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಸಿ ನ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಹೊರಗಿಟ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗ್ಬಿಡುತ್ತೆ ಈಗ ಇಂಟಿಗ್ರೇಟ್ ಮಾಡ್ತಾ ಇದೀವಿ ಎ ಇಸ್ ಕಾನ್ಸ್ಟೆಂಟ್ ಹಾಗೆ ಇರುತ್ತೆ ಎಕ್ಸ್ ಸ್ಕ್ವೇರ್ ನ ಇಂಟಿಗ್ರೇಟ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಬಿ ಏನಾಗಿ ಇರುತ್ತೆ ಎಕ್ಸ್ ನ ಇಂಟಿಗ್ರೇಟ್ ಎಕ್ಸ್ ಸ್ಕ್ವೇರ್ ಬೈ 2 ನೋಡಿ ಇದು ಎಕ್ಸ್ ಕ್ಯೂಬ್ ಬೈ 3 ಯಾಕೆ x ಟು ದಿ ಪವರ್ ಆಫ್ n x ಟು ದಿ ಪವರ್ ಆಫ್ n ಪ್ಲಸ್ 1 ಡಿವೈಡೆಡ್ ಬೈ n ಪ್ಲಸ್ 1 2 ಪ್ಲಸ್ 1 3 ಆಯಿತು x ಟು ದಿ ಪವರ್ ಆಫ್ 1 ಇರುತ್ತೆ 1 ಪ್ಲಸ್ 1 2 ಆಯಿತು ಡಿವೈಡೆಡ್ ಬೈ 2 ಆಗುತ್ತೆ ಓಕೆ ಪ್ಲಸ್ c ನ ಕಾನ್ಸ್ಟೆಂಟ್ ಹಾಗೆ ಇದೆ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು dx ಅಂತ ಹೇಳಿದ್ರೆ ಅಲ್ಲಿ x ಆಗುತ್ತೆ ಯಾಕಂದ್ರೆ ಏನಿರಲ್ಲ 1 ಇರುತ್ತೆ 1 ನ ಇಂಟಿಗ್ರೇಟ್ x ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಯಿತು ಇಲ್ಲಿ ನೋಡ್ತಾ ಬನ್ನಿ ax³ by 3 plus bx square by 2 plus cx plus c ಇದು ಕೂಡ ಅಷ್ಟೇ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂಡ್ ದೆನ್ ನೆಕ್ಸ್ಟ್ ಫೋರ್ತ್ ಒನ್ ಕ್ವೆಶ್ಚನ್ಸ್ ನೋಡ್ತಾ ಹೋಗಿ ಏನಿದೆ ಎವ್ಯಾಲ್ಯೂಯೇಟ್ ಇಂಟಿಗ್ರೇಟ್ 2x square plus e power x with respect to x ಇದೆ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ 2 ಅನ್ನ ಕಾನ್ಸ್ಟೆಂಟ್ ಹಾಗೆ ಇರುತ್ತೆ ಹೊರಗಡೆ ಸೋ ಹಾಗಾದ್ರೆ ಇಂಕ್ಲೂಡೆಡ್ x square ನ ಇಂಟಿಗ್ರೇಟ್ x³ divided by 3 ಆಯ್ತು plus e power x na integrate e to the power of x plus integrate constant c ಆಯ್ತು ಇದು ಅಷ್ಟೇ 1 ಮಾರ್ಕ್ಸ್ ಕ್ವೆಶ್ಚನ್ಸ್ 2 into x³ by 3 plus e power x 2 by 3 into x³ plus e power x plus c ಯಾವಾಗಲೂ ಈ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ ನ ಮಿಸ್ ಮಾಡಂಗಿಲ್ಲ ಮಿಸ್ ಮಾಡಿದ್ರೆ 1 ಮಾರ್ಕ್ ಖಂಡಿತ ಕೊಡೋದೇ ಇಲ್ಲ ನಿಮಗೆ ಯಾವುದೇ ಕಾರಣಕ್ಕೂ ಸೊ ಹಾಗಾಗಿ ಇಂಡೆಫಿನಿಟ್ ಆಗಿರೋದ್ರಿಂದ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಬರೀಬೇಕು ಈ 1 ಮಾರ್ಕ್ಸ್ ಕ್ವೆಶ್ಚನ್ಸ್ ಓಕೆ ನೆಕ್ಸ್ಟ್ evaluate the integrate x³ plus 5x square minus 4 divided by x square with respect to x ಇದೆ integrate x³ plus 5x square minus 4 divided by x square with respect to x ಇದನ್ನ ಮತ್ತೆ ಕ್ವೋಷಂಟ್ ರೂಲ್ ಅಲ್ಲ ಹೇಳಿದ್ರೆ ಇದಷ್ಟು x ಸ್ಕ್ವೇರ್ ನ ಥ್ರೂಔಟ್ ದಿ ನ್ಯೂಮರೇಟರ್ ಫಂಕ್ಷನ್ಸ್ ಗೆ ಸಪರೇಟ್ ಮಾಡ್ತಾ ಹೋದ್ರೆ ಇಂಟಿಗ್ರೇಟ್ x³ divided by x square plus 5x square divided by x square minus 4 divided by x square ಆಯ್ತು with respect to ಏನಿದೆ ಇಲ್ಲಿ x ಇದೆ ಸೊ ಹಾಗಾದ್ರೆ is equal to integrate ಇದು ಇಂಟಿಗ್ರೇಟ್ ಸಿಂಬಲ್ ಕರೆಕ್ಟ್ ಆಗಿ ಬರೀರಿ is equal to ಇರಬೇಕಿಂದೆ ಮತ್ತೆ ಇಲ್ಲಿ ನಡುವೆ ಹಾಕಿದ್ದೀರಾ ಸೊ ಈ x ಸ್ಕ್ವೇರ್ ಅಲ್ಲಿ ಒಂದು ಕ್ಯೂಬ್ ಹೋದ್ರೆ ಕ್ಯೂಬ್ ಅಲ್ಲಿ ಸ್ಕ್ವೇರ್ ಹೋದ್ರೆ ಉಳಿಯೋದು ಓನ್ಲಿ x ಪ್ಲಸ್ x ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಓನ್ಲಿ 5 ಉಳಿಯುತ್ತೆ ಮೈನಸ್ 4 ಅನ್ನೋ ಕಾನ್ಸ್ಟೆಂಟ್ ಹಾಗೆ ಇರುತ್ತೆ ಇಂಟು ಉಳಿದಿದ್ದನ್ನ 1/x ಸ್ಕ್ವೇರ್ ಅದನ್ನ ಪ್ಲಸ್ ಮಾಡ್ಕೊಂಡು ಇಲ್ಲಿ ಮೈನಸ್ 1/x ಸ್ಕ್ವೇರ್ ಅಂತ ಬರ್ಕೋಬಹುದು ನಾವು ವಿತ್ ರೆಸ್ಪೆಕ್ಟ್ ಟು x ಇದೆ ನೋಡ್ತಾ ಹೋಗಿ ಇಲ್ಲಿ ಏನು ಚೇಂಜಸ್ ಮಾಡಿವಿ ಅಂತ ಈ x ಸ್ಕ್ವೇರ್ ನ ಎಲ್ಲಾ ಫಂಕ್ಷನ್ಸ್ ಗೂ ಸಪರೇಟ್ ಬರ್ತೀವಿ ಸೊ ಇದರ x³ by x ಸ್ಕ್ವೇರ್ ಎಲ್ಲಾ ಫಂಕ್ಷನ್ಸ್ ಗೂ ಡಿನಾಮಿನೇಟರ್ ಅಲ್ಲಿ x ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ x ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 5 ಇಲ್ಲಿ 4 ಹೊರಗೆ ಬರಬೇಕು ಪ್ಲಸ್ ಮೈನಸ್ 1/x ಸ್ಕ್ವೇರ್ ಮೈನಸ್ 4 ಆಗುತ್ತೆ ಅಲ್ಲಿ ವ್ಯಾಲ್ಯೂ ಮೈನಸ್ 4x ಸ್ಕ್ವೇರ್ ಯಾಕಂದ್ರೆ ಇದು ಇಂಟಿಗ್ರೇಷನ್ ಗೊತ್ತು ಹಂಗಾಗಿ ಈಸಿ ಆಗುತ್ತೆ x ನ ಇಂಟಿಗ್ರೇಟ್ ಅಂದ್ರೆ x ಪವರ್ ಅಲ್ಲಿ 1 ಇರುತ್ತೆ ಹಾಗಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ x ಸ್ಕ್ವೇರ್ ಡಿವೈಡೆಡ್ ಬೈ 2 ಡೈರೆಕ್ಟ್ ಪವರ್ ಅಲ್ಲಿ 1 ಇದೆ 1 ಪ್ಲಸ್ 1 2 ಆಗುತ್ತೆ ಡಿವೈಡೆಡ್ ಬೈ 2 ಓಕೆ ಪ್ಲಸ್ 5 ಅನ್ನೋ ಕಾನ್ಸ್ಟೆಂಟ್ ಹಾಗೆ ಇರುತ್ತೆ ಇಲ್ಲಿ ಏನಿರಲ್ಲ ಅಂದ್ರೆ ಇಂಟು 1 ಇರುತ್ತೆ ಈಗ ಕಾನ್ಸ್ಟೆಂಟ್ ಅಷ್ಟೇ ಬಂತು ಅಂದ್ರೆ ನಿಮಗೆ ಇಂಟಿಗ್ರೇಷನ್ಸ್ ಅದೇನಾಗಬೇಕು ಆ ಕಾನ್ಸ್ಟೆಂಟ್ ಪಕ್ಕದಾಗ x ಬರೀಬೇಕು ನಾನು ನಿಮಗೆ ಬರ್ತಿದ್ದೀನಿ ಇಂಟಿಗ್ರೇಟ್ k ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿದ್ರೆ kx ಅಂತ k ಇಂಟಿಗ್ರೇಟ್ k ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿದ್ರೆ ವ್ಯಾಲ್ಯೂ ಏನಾಗುತ್ತೆ kx ಹಾಗಾದ್ರೆ k ಅಂದ್ರೆ ಕಾನ್ಸ್ಟೆಂಟ್ 5x ಆಯ್ತು ಓಕೆ ಪ್ಲಸ್ 4 ಅನ್ನೋದು ಕಾನ್ಸ್ಟೆಂಟ್ ಹಾಗೆ ಇದೆ ಇಂಟಿಗ್ರೇಟ್ ಮೈನಸ್ 1/x ಸ್ಕ್ವೇರ್ ಆಗ್ಲೇ ಬಂದಿತ್ತಲ್ಲ ಇಂಟಿಗ್ರೇಟ್ ಮೈನಸ್ 1/x ಸ್ಕ್ವೇರ್ ಅಂದ್ರೆ 1/x ನ ಡಿಫರೆನ್ಷಿಯೇಟ್ ಮೈನಸ್ 1/x ಸ್ಕ್ವೇರ್ ಹಾಗಾದ್ರೆ ಇದು ಇಂಟಿಗ್ರೇಷನ್ ಏನಾಗುತ್ತೆ 1/x ಆಗುತ್ತೆ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ 6 ಅಲ್ಲಿ x ಸ್ಕ್ವೇರ್ ಬೈ 2 ಪ್ಲಸ್ 5x ಪ್ಲಸ್ 4/x ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕರೆಕ್ಟ್ ಸಪರೇಟ್ ಮಾಡಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆಮೇಲೆ ಯಾವ ಸೈಡಿಗೆ ಫಾರ್ಮುಲಾ ಬರ್ತಾವೋ ಅವ್ನ ಹೇಳ್ದವನ್ನ ರಿಯಲೈಸ್ ಮಾಡ್ಕೊಂತ ಹೋಗಿ ಇವನ್ನ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು ಗೊತ್ತಾಗಬೇಕು ಅಂದ್ರೆ ಫಾರ್ಮುಲಾ ಗೊತ್ತಿರಬೇಕು ಸಿಂಪಲ್ ಆಗಿರೋ ಅಂತ ನೆಕ್ಸ್ಟ್ ಇಂಟಿಗ್ರೇಟ್ ವ್ಯಾಲ್ಯೂ ಏನಿದೆ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಇಂಟಿಗ್ರೇಟ್ ರೂಟ್ x into 3x square plus 2x plus 3 ಇದೆ with respect to x ಇದೆ ಓಕೆ ಸರ್ ಈ ಕ್ವೆಶ್ಚನ್ಸ್ ಅಲ್ಲಿ ಒಂದು ರೂಟ್ x ಹೊರಗಿದೆ ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು ಸರ್ ನಮಗೆ ಇಂಟಿಗ್ರೇಟ್ ರೂಟ್ x ಗೊತ್ತಾ ಸುಮ್ಮನೆ ನಾನು ಕ್ವೆಶ್ಚನ್ ಇಂಟಿಗ್ರೇಟ್ ರೂಟ್ x ಗೊತ್ತಾ
ಸರ್ ಇಂಟಿಗ್ರೇಟ್ ರೂಟ್ ಎಕ್ಸ್ ಗೊತ್ತಿಲ್ಲ, ನಮಗೆ ಗೊತ್ತಿರೋದು ಇಂಟಿಗ್ರೇಟ್. ಕನ್ಫ್ಯೂಸ್ ಆಗ್ತಾರೆ, ಕೆಲವು ಫಾರ್ಮುಲಾ ಕನ್ಫ್ಯೂಸ್ ಆಗ್ತಾರೆ ಅಂತ ನಾ ಬರೀತೀನಿ. ಇಂಟಿಗ್ರೇಟ್ ರೂಟ್ ಎಕ್ಸ್ ಗೊತ್ತಿಲ್ಲ, ಇಂಟಿಗ್ರೇಟ್ 1/√x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋದು 2√x + c. ನೋಡಿ ಇಂಟಿಗ್ರೇಟ್ 1/√x ಇರಬೇಕು, ಬರೀ ರೂಟ್ ಎಕ್ಸ್ ಅಲ್ಲ. ಹಾಗಾದ್ರೆ ಇದನ್ನ ಏನ್ ಮಾಡೋದು? ಈ ತರ ಇಂಟಿಗ್ರೇಟ್ x ಟು ದಿ ಪವರ್ ಆಫ್ 1/2, ರೂಟ್ ಅಂದ್ರೆ ಸ್ಕ್ವೇರ್ ರೂಟ್ 1/2 ತಾನೆ. ಹಾಗಾದ್ರೆ x ಟು ದಿ ಪವರ್ ಆಫ್ 1/2, ಈಗ x ಟು ದಿ ಪವರ್ ಆಫ್ n ಫಾರ್ಮ್ x ಟು ದಿ ಪವರ್ ಆಫ್ n + 1 ಹಿಂಗ್ ಮಾಡಬೇಕು. ಇದು ಎರಡು ಕನ್ಫ್ಯೂಷನ್ ಬೇಡ, ರೂಟ್ ಬಂದತ್ರ. ಅದಕ್ಕೆ ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಪರ್ಫೆಕ್ಟ್ ಆಗ್ತಾ ಹೋಗ್ತಾರೆ ಇಂಟಿಗ್ರೇಷನ್ಸ್ ಅಲ್ಲಿ. ಇಂಟಿಗ್ರೇಟ್ 1/√x ಗೊತ್ತು, ಬಟ್ ರೂಟ್ x ಗೊತ್ತಿಲ್ಲ, ನೆನಪಲ್ಲಿ. ಸೊ ಹಾಗಾದ್ರೆ ಈಗ ರೂಟ್ ಎಕ್ಸ್ ಗೊತ್ತಿಲ್ಲ ಅಂತಂದ್ರೆ ಅದನ್ನ ಏನ್ ಮಾಡಬೇಕು? x ಟು ದಿ ಪವರ್ ಆಫ್ 1/2 ಬರ್ಕೋಬಹುದು, ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಇಲ್ಲ ಪ್ರಾಡಕ್ಟ್ ಆಗುತ್ತೆ. ಅಲ್ಲಿ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ x ಟು ದಿ ಪವರ್ ಆಫ್ 1/2 ಇಂಟು 3x² ಪ್ಲಸ್ 2x ಪ್ಲಸ್ 3 ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು x. ಈಗ ಅದು ಮಲ್ಟಿಪ್ಲೈ ಮಾಡಿ, ಇಂಟಿಗ್ರೇಟ್ ಮಲ್ಟಿಪ್ಲೈ ಮಾಡಿದ್ರೆ 3 ಅನ್ನ ಕಾನ್ಸ್ಟೆಂಟ್ ಆಗಿ ಇರುತ್ತೆ, ಬೇಸ್ ಸೇಮ್ x ಟು ದಿ ಪವರ್ ಆಫ್ 1/2 ಇಂಟು x² ಅಂತ ಹೇಳಿದ್ರೆ ಒಂದ್ ಸೆಕೆಂಡ್ ನೋಡಿ, x ಟು ದಿ ಪವರ್ ಆಫ್ 1/2 ಇಂಟು x² ಅಂತ ಇದೆ. x ಟು ದಿ ಪವರ್ ಆಫ್ 1/2 ಇಂಟು x², ಬೇಸ್ ಸೇಮ್ ಇದ್ರೆ a ಪವರ್ m ಇಂಟು a ಪವರ್ n ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ m ಪ್ಲಸ್ n. ಬೇಸ್ ಸೇಮ್ ಇದ್ದಾಗ ಪವರ್ ನ ಆಡ್ ಮಾಡ್ತೀವಿ, ಇಲ್ಲೂ ಕೂಡ ಅಷ್ಟೇ. ಅಲ್ಲಿ ಪವರ್ ನ ಆಡ್ ಮಾಡಿದ್ರೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ನೋಡಿ, ಅಲ್ಲಿ ಇಸ್ ಈಕ್ವಲ್ ಟು x ಟು ದಿ ಪವರ್ ಆಫ್ 1/2 ಪ್ಲಸ್ x ಟು ದಿ ಪವರ್ ಆಫ್ 2 ಅಂತ ಹೇಳಿದ್ರೆ x ಟು ದಿ ಪವರ್ ಆಫ್ 1/2 ಪ್ಲಸ್ 2 ಆಯ್ತು. 1/2 ಪ್ಲಸ್ 2 ಆಯ್ತು. ಅಲ್ಲಿಗೆ ಪ್ಲಸ್ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಫಂಕ್ಷನ್ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು x ಟು ದಿ ಪವರ್ ಆಫ್ 1 ಇದೆ ಪ್ಲಸ್ 1/2, ಬೇಸ್ ಸೇಮ್ ಇದೆ, ಪವರ್ ನ ಆಡ್ ಮಾಡ್ತಾ ಇದೆ ಪ್ಲಸ್ 1/2. ಸೊ ನೆಕ್ಸ್ಟ್ ಪ್ಲಸ್ 3 ಅನ್ನ ಕಾನ್ಸ್ಟೆಂಟ್ ಆಗಿ ಇದೆ, x ಟು ದಿ ಪವರ್ ಆಫ್ 1/2 ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಏನಾಗುತ್ತೆ x ಆಗುತ್ತೆ. ಈಗ ಇಂಟಿಗ್ರೇಟ್ 3 ಇಂಟು x ಟು ದಿ ಪವರ್ ಆಫ್ LCM ತಗೊಳ್ಳಿ, ಇನ್ನ 2 LCM ಅಂದ್ರೆ 2 ಇಂಟು 2 4 ಪ್ಲಸ್ 1 5/2 ಆಯ್ತು, ಪ್ಲಸ್ 2 ಇಂಟು x ಟು ದಿ ಪವರ್ ಆಫ್ 2 ಪ್ಲಸ್ 1 ಅಂತ ಹೇಳಿದ್ರೆ 3/2 ಆಯ್ತು, ಪ್ಲಸ್ 3 ಇಂಟು x ಟು ದಿ ಪವರ್ ಆಫ್ 1/2 ಆಯ್ತು, ಇಂಟು ವಿತ್ ರೆಸ್ಪೆಕ್ಟ್ ಟು x ಇದೆ. ಈಗ ಇಂಟಿಗ್ರೇಟ್ ಮಾಡ್ತಾ ಇದ್ವಿ. ಈಗ ಇಂಟಿಗ್ರೇಟ್ ಮಾಡ್ಬೇಕಾದ್ರೆ 3 ಅನ್ನ ಕಾನ್ಸ್ಟೆಂಟ್ ನಂಬರ್ ಹೊರಗಿರುತ್ತೆ. ಈಗ x ಟು ದಿ ಪವರ್ ಆಫ್ n ಅಂದ್ರೆ 5/2, x ಟು ದಿ ಪವರ್ ಆಫ್ n ಅಂದ್ರೆ 5/2, ಅಲ್ಲಿಗೆ x ಟು ದಿ ಪವರ್ ಆಫ್ 5/2 ಪ್ಲಸ್ 1 ಡಿವೈಡೆಡ್ ಬೈ 5/2 ಪ್ಲಸ್ 1 ಆಗುತ್ತೆ, ಪ್ಲಸ್ 2 ಅನ್ನ ಕಾನ್ಸ್ಟೆಂಟ್ ಆಗಿರುತ್ತೆ, x ಟು ದಿ ಪವರ್ ಆಫ್ 3/2 ಪ್ಲಸ್ 1 ಡಿವೈಡೆಡ್ ಬೈ 3/2 ಪ್ಲಸ್ 1 ಪ್ಲಸ್ 3 ಕಾನ್ಸ್ಟೆಂಟ್ ಆಗಿರುತ್ತೆ, x ಟು ದಿ ಪವರ್ ಆಫ್ 1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1 ಇಂಟಿಗ್ರೇಟ್ ಆಯಿತು. ಅಲ್ಲಿಗೆ ಇಂಟಿಗ್ರೇಟ್ ಕಾನ್ಸ್ಟೆಂಟ್ indefinite integral. So it is equal to 3 into x to the power of 5/2 plus 1 ಅಂತ ಹೇಳಿದ್ರೆ ಇಲ್ಲಿ 7/2 ಆಗುತ್ತೆ, 7/2 divided by 7/2 plus 2 into x to the power of 5/2 ಆಗುತ್ತೆ, ಇದು 3/2 plus 1 divided by ಇದು ಕೂಡ 5/2 ಆಗುತ್ತೆ. So okay, next plus 3 into x to the power of 1/2 plus 1 ಅಂತ ಹೇಳಿದ್ರೆ 3/2 divided by ಇದು ಕೂಡ 3/2 plus c. ಇದನ್ನ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಹೆಂಗೆ ಅಂದ್ರೆ 2 ನ್ಯೂಮರೇಟರ್ ಹೋಗುತ್ತೆ, ಡಿನಾಮಿನೇಟರ್ 3 into 2 6 into 7 ಅಲ್ಲಿ is equal to 6/7. ಇಲ್ಲಿ ನೋಡ್ತಾ ಬನ್ನಿ, 2 ನ್ಯೂಮರೇಟರ್ ಹೋದ್ರೆ 3 into 2 6/7 into x to the power of 7/2, x to the power of 7/2 plus next ಇಲ್ಲಿ 2 ನ್ಯೂಮರೇಟರ್ ಹೋದ್ರೆ 2 into 2 4/5, 4/5 x to the power of 5/2 ಆಗುತ್ತೆ, 4/5 x to the power of 5/2 divided by 5 ಆಗುತ್ತೆ. ಓಕೆ, 4/5 ಇದೆ. ಪ್ಲಸ್ ಇಲ್ಲಿ ನೋಡ್ತಾ ಹೋಗಿ 3 ಕ್ಯಾನ್ಸಲ್ ಆಗುತ್ತೆ, 2 ನ್ಯೂಮರೇಟರ್ಗೆ ಹೋದ್ರೆ 2 into x to the power of 3/2 ಪ್ಲಸ್ c ಆಗುತ್ತೆ, which is the integral. ಈ ತರ ಕ್ವಶನ್ಸ್ ಏನಾದ್ರು ಕೇಳಿದ್ರೆ ಇದು 2 ಮಾರ್ಕ್ಸ್ ಕೇಳ್ತಾರೆ. ಸೊ ಈ ತರದ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗಿ. ಇದರಲ್ಲಿ ಏನು ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ, ಕ್ಲಿಯರ್ ಆಗಿ ಅರ್ಥ ಆಗಿದೆ, ಎಲ್ಲ ಸಿಂಪ್ಲಿಫೈಡ್ ಮಾಡಿ ಬರ್ತಿರೋದು. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಯಾವ್ದು? ಇಂಟಿಗ್ರೇಟ್ 1 minus x, integrate ಏನಿದೆ ನೋಡಿ, ಅದು 1 minus x into root x with respect to x. Integrate 1 minus x, integrate 1 minus x into root x with respect to x ಇದೆ. ಸೊ ಇದನ್ನ ಈಗ ಇಂಟಿಗ್ರೇಟ್ ಮಾಡೋದಾದ್ರೆ ಇದು ಡೈರೆಕ್ಟ್ ಬರಲ್ಲ, ರೂಟ್ ಎಕ್ಸ್ ನ ಫಕ್ತ ಒಳಗೆ ಮಲ್ಟಿಪ್ಲೈ ಮಾಡಬೇಕು. ಅದು ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ನಾನು ಅವಾಗಲೇ ಹೇಳಿದೆ ನಿಮಗೆ, ರೂಟ್ ಎಕ್ಸ್ ನ x to the power 1/2 ಅಂತ ಬರ್ಕೊಳ್ಳಿ ಅಂತ. 1 minus x into x to the power 1/2 with respect to x. ಅದನ್ನ ನೀವು ಇಂಟಿಗ್ರೇಟ್ 1 to the power ಮಲ್ಟಿಪ್ಲೈ ಮಾಡಿದ್ರೆ x to the power 1/2 into 1 ಅಂತ ಹೇಳಿದ್ರೆ x to the power 1/2 ಅಲ್ಲಿ is equal to x to the power 1 plus 1/2. ಯಾಕೆಂದ್ರೆ ಬೇಸ್ ಸೇಮ್, ಇದು ಪವರ್ ಅಲ್ಲಿ 1 ಇರುತ್ತೆ, ಬೇಸ್ ಸೇಮ್ ಇದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಪವರ್ ನ ಆಡ್ ಮಾಡ್ತಾ ಹೋಗ್ತೀವಿ. ವಿತ್ ರೆಸ್ಪೆಕ್ಟ್ ಏನಾಯ್ತು ಇಲ್ಲಿ
dx that is equal to integrate x to the power of 1 by 2 minus x to the power of 1 by 2 plus 1 ಅಂತ ಹೇಳಿದ್ರೆ that is 3 by 2 with respect to x ಇದೆ. ಸೊ ಈಗ x to the power of n ನ ಇಂಟಿಗ್ರೇಟ್ ಅಂದ್ರೆ x to the power of n plus 1 ಅಲ್ಲಿಗೆ 1 by 2 plus 1 ಅಂತ ಹೇಳಿದ್ರೆ 3 by 2 ಆಗುತ್ತೆ. 3 by 2 divided by 3 by 2 once again ನೋಡಿ ಇದು ಡೈರೆಕ್ಟ್ ಆಗಿ ಬರ್ತೀನಿ. x to the power of n n ಅಂದ್ರೆ 1 by 2 plus 1 ಅಂತ ಹೇಳಿದ್ರೆ 3 by 2 divided by 3 by 2 ಆಗುತ್ತೆ. x to the power of n plus 1 divided by n plus 1 ಇಲ್ಲಿ ಏನು ಬರ್ತಾ ಇದೆ ಡಿನಾಮಿನೇಟರ್ ಬರುತ್ತೆ. ಓಕೆ ಮೈನಸ್ ಆಗಿದೆ. x to the power of 3 by 2 plus 1 ಅಂತ ಹೇಳಿದ್ರೆ x to the power of n plus 1 1 ಅಂತ ಹೇಳಿದ್ರೆ 5 by 2 divided by 5 by 2 ಆಗುತ್ತೆ. ಪ್ಲಸ್ c ಇದನ್ನ ಚೂರು ಮೇಲೆ ಹೋಗಿಸಿದ್ರೆ 2 by 3 ಆಗುತ್ತೆ. ಅಲ್ಲಿ ಏನಾಗುತ್ತೆ ಇದು 2 by 3 into x to the power of 3 by 2 minus 2 by 5 into numerator 2 ಹೋಗುತ್ತೆ 5 ಡಿನಾಮಿನೇಟರ್ ಬರುತ್ತೆ. x to the power of 5 by 2 plus integrate constant c ಇದು ಕೂಡ ಅಷ್ಟೇ ಒಂದ್ಸರಿ ಎಕ್ಸಾಮ್ ಗೆ ಕೇಳಿರೋಂತ ಕ್ವೆಶ್ಚನ್ಸ್. ಓಕೆ ನೆಕ್ಸ್ಟ್ ಒನ್ ನೋಡ್ತಾ ಬನ್ನಿ. ಇದರಲ್ಲಿ ಏನಿಲ್ಲ ಈಸಿ ಆಗಿದೆ. ರೂಟ್ x ನ x to the power of 1 by 2 ಅಂತ ಬರ್ಕೊಂತೀವಿ, ಸಿಂಪ್ಲಿಫೈ ಮಾಡ್ತೀವಿ. ಯಾಕಂದ್ರೆ ರೂಟ್ x ನ ಇಂಟಿಗ್ರೇಟ್ ನಮಗೆ ಗೊತ್ತಿಲ್ಲ, x to the power of 1 by 2 ಅಂತ ಬರ್ಕೊಂಡೆ ಇಂಟಿಗ್ರೇಟ್ ಮಾಡಬೇಕು. ಅದೇ 1 by root x ನ ಇಂಟಿಗ್ರೇಟ್ ಗೊತ್ತು, ದಟ್ ಈಸ್ 2 root x ಅಂತ ಹೇಳಿ. ಸೊ ಹಾಗಾದ್ರೆ ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್ಸ್ ನೋಡಿ ಅದರಲ್ಲಿ ಏನಿದೆ ಅಂತ. ಇಂಟಿಗ್ರೇಟ್ 2x minus 3 into cos x plus e power x with respect to x is equal to integrate 2 is constant ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಬಹುದು. ಇಲ್ಲಿ ಒಂದು ಮಾರ್ಕ್ಸ್ ಕೇಳಿದ್ರೆ 2 is constant ಆಗಿರುತ್ತೆ. x ನ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿದ್ರೆ ಪವರ್ ಅಲ್ಲಿ 1 ಇದೆ x square by 2 ಆಗುತ್ತೆ ಮೈನಸ್ 3 ಆಗಿರುತ್ತೆ. cos x ನ ಇಂಟಿಗ್ರೇಟ್ ನಮಗೆ ಗೊತ್ತು ಓನ್ಲಿ sin x ಅಂತ ಹೇಳ್ಬಿಟ್ಟು ಪ್ಲಸ್ e power x ನ ಇಂಟಿಗ್ರೇಟ್ e power x ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c 2 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ x square minus 3 into sin x plus e power x plus c ಆಗುತ್ತೆ ಪ್ಲಸ್ c ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಪ್ಲಸ್ c ಇದು ಡೆಫಿನೆಟ್ ಇಂಟಿಗ್ರಲ್. x 2 ಕಾನ್ಸ್ಟೆಂಟ್ ಆಗಿರುತ್ತೆ, x ನ ಇಂಟಿಗ್ರೇಟ್ x square by 2 ಪವರ್ ಅಲ್ಲಿ 1 ಇರುತ್ತೆ. x power n plus 1 divided by n ಅಂತ ಹೇಳಿದ್ರೆ ಅಲ್ಲಿಗೆ n plus 1 divided by n ಆಗುತ್ತೆ. 2 into x square by 2 x square ಆಗಿರುತ್ತೆ ಮೈನಸ್ 3 ಅನ್ನೋ ಕಾನ್ಸ್ಟೆಂಟ್ ಹಾಗೆ ಇದೆ. cos x ನ ಡಿಫರೆಂಟ್ ಇಂಟಿಗ್ರೇಷನ್ sin x ಪ್ಲಸ್ e power x ನ ಇಂಟಿಗ್ರೇಟ್ e power x ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಆನ್ಸರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋದು. ಇಂಟಿಗ್ರೇಟ್ 2x square minus 3 sin x plus 5 into root x with respect to x ಇದೆ. ಇವನ್ನಪ್ಪ ಡೈರೆಕ್ಟ್ ನಾನು ಇಲ್ಲಿ 2 ಹೊರಗೆ ತೆಗೆದು ಇಲ್ಲಿ ಇಂಟಿಗ್ರೇಟ್ ಅಪ್ಲೈ ಮಾಡಿ 3 ಹೊರಗೆ ತೆಗೆದು ಇಂಟಿಗ್ರೇಟ್ ಅಪ್ಲೈ ಮಾಡಿ 5 ಹೊರಗೆ ತೆಗೆದು ಇಂಟಿಗ್ರೇಟ್ ಅಪ್ಲೈ ಮಾಡಿ ಬರೀಬಹುದು. ಅದು ಫಸ್ಟ್ಗೆ ಬರದೇ ಆ ಥರ. ಈಗ ನೆಕ್ಸ್ಟ್ ಡೈರೆಕ್ಟ್ ಆಗಿ ಅದನ್ನ ಮನಸ್ಸಲ್ಲೇ ಗೊತ್ತಿರುತ್ತೆ ನಿಮ್ಗೆ ಏನಾಗುತ್ತೆ ಅಂತ, ಅದು ಬಿಟ್ಕೊಂಡು ಡೈರೆಕ್ಟ್ ಆಗಿ ಆನ್ಸರ್ ಬರ್ತಾ ಹೋಗೋದು. ನೋಡಿ ಇಸ್ ಈಕ್ವಲ್ ಟು 2 ಅನ್ನೋದು ಕಾನ್ಸ್ಟೆಂಟ್ ಆಗಿ ಹಾಗಾದ್ರೆ x ಸ್ಕ್ವೇರ್ ನ ಇಂಟಿಗ್ರೇಟ್ ನಮಗೆ ಗೊತ್ತು x ಕ್ಯೂಬ್ ಬೈ 3 ಇದೆಲ್ಲ ಪವರಿಗೆ ವ್ಯಾಲ್ಯೂ ಏನಿರುತ್ತೆ ಪ್ಲಸ್ 1 ಮಾಡ್ಬೇಕಷ್ಟೇ ಆ ವ್ಯಾಲ್ಯೂಗೆ ಡಿವೈಡೆಡ್ ಬೈ 3 ಮಾಡೋದು. ಹೆಂಗೆ ನೀವು ಡಿಫರೆನ್ಸಿಯೇಷನ್ಸ್ ಅಲ್ಲಿ ಪವರ್ ಅಲ್ಲಿ ಇರೋ ಪಕ್ಕ ಬರ್ ಪವರ್ ಒಂದು ಕಮ್ಮಿ ಮಾಡಿದ್ರೆ ಇಲ್ಲಿ ಪವರ್ ಒಂದು ಆಡ್ ಮಾಡಿ ಡಿನಾಮಿನೇಟರ್ ಪವರ್ ನಾಗ ಇರೋ ವ್ಯಾಲ್ಯೂ ಬರೀತೀವಿ. ಓಕೆ ಮೈನಸ್ 3 ಅನ್ನೋದು ಹಾಗೆ ಇದೆ. sin x ನ ಇಂಟಿಗ್ರೇಟ್ ಮೈನಸ್ cos x sin x ನ ಇಂಟಿಗ್ರೇಟ್ ಮೈನಸ್ cos x ಪ್ಲಸ್ 5 ಅನ್ನೋದು ಹಾಗೆ ಇರುತ್ತೆ 5 ಅನ್ನೋದು ಹಾಗೆ ಇರುತ್ತೆ. ರೂಟ್ x ನ ಇಂಟಿಗ್ರೇಟ್ ಗೊತ್ತಿಲ್ಲ ನನಗೆ x to the power of 1 by 2 ಅಂತ ಬರ್ಕೋಬೇಕು. ಯಾಕಂದ್ರೆ ಇಂಟಿಗ್ರೇಟ್ ಆಫ್ ರೂಟ್ x with respect to x ಅಂದ್ರೆ ಗೊತ್ತಿಲ್ಲ. ಇಂಟಿಗ್ರೇಟ್ x to the power of 1 by 2 with respect to x ಹಾಗಾದ್ರೆ x to the power of 1 by 2 ಏನಂತ ಬರ್ತೀವಿ x to the power of 1 by 2 ಅಂತ ಹೇಳಿದ್ರೆ ಪ್ಲಸ್ 1 ಅಲ್ಲಿಗೆ x to the power of 3 by 2 divided by 3 by 2 ನೋಡಿ ಇಂಟಿಗ್ರೇಟ್ ರೂಟ್ x ಅಂತ ಹೇಳಿದ್ರೆ x to the power of 3 by 2 divided by 3 by 2 ಹಾಗಾದ್ರೆ ಪ್ಲಸ್ x to the power of 3 by 2 divided by 3 by 2 ಆಯ್ತು ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಅಪ್ಲೈ ಮಾಡ್ತೀವಿ. ಈಗ ಇದನ್ನ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿ 2 by 3 into x cube minus into minus plus 3 into cos x plus 5 into 2 ಮೇಲಲ್ಲಿ ನ್ಯೂಮರೇಟರ್ 10 ಆಗುತ್ತೆ 10 divided by 3 into x to the power of 3 by 2 plus c which is the answer. once again ನೋಡ್ತಾ ಹೋಗಿ 2 is constant ಹಾಗೆ ಇದೆ 2 x square ನ x cube by 3 minus 3 ಆಗಿದೆ sin x ನ ಇಂಟಿಗ್ರೇಟ್ minus cos x plus root x ನ ನಾನು ಬರ್ತೀನಿ ಸೈಡ್ ರೂಟ್ 5 ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ರೂಟ್ x ನ ಇಂಟಿಗ್ರೇಟ್ ರೂಟ್ ಆಫ್ ಇಂಟಿಗ್ರೇಟ್ ರೂಟ್ x ಅಂತಂದ್ರೆ ಡೈರೆಕ್ಟ್ ಆಗಿ ಗೊತ್ತಿಲ್ಲ x to the power of 1 by 2 ಅಲ್ಲಿ x to the power of 1 by 2 ಅಂದ್ರೆ x to the power of 3 by 2 divided by 3 by 2 ಪ್ಲಸ್ 1 ಮಾಡಬೇಕು ಆ ಪವರ್ ಅಲ್ಲಿ n ವ್ಯಾಲ್ಯೂ ಇದೆ. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಸಿಂಪ್ಲಿಫೈ ಮಾಡಿದ್ದೀವಿ ಸರ್. ನೆಕ್ಸ್ಟ್ ಸ್ಟೆಪ್ ಸಿಂಪ್ಲಿಫಿಕೇಶನ್ ಆಯ್ತು. ಓಕೆ ನೆಕ್ಸ್ಟ್ ಒನ್ ಕ್ವೆಶ್ಚನ್ಸ್ ನೋಡ್ತಾ ಹೋಗಿ ಅಲ್ಲಿ ಏನಿದೆ ಅಂತ. ಇಂಟಿಗ್ರೇಟ್ secant x into ಡೈರೆಕ್ಟ್ ಇಂಟಿಗ್ರೇಟ್ secant x into secant x plus tan x ಇದೆ. ಇದು ಕೂಡ ಅಷ್ಟೇ 1 ಮಾರ್ಕ್ಸ್ ಇಂಪಾರ್ಟೆಂಟ್. ಇದು ಒಂದ್ಸರಿ ಎಕ್ಸಾಮಿಗೆ
ಮಾಡಿರ್ತಕ್ಕಂಥದ್ದೇ ಇಂಟಿಗ್ರೇಟ್ ಸೆಕೆಂಡ್ ಎಕ್ಸ್ ಇಂಟು ಸೆಕೆಂಡ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಅದು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನೋಡಿ ಇಂಟಿಗ್ರೇಟ್ ಸೆಕೆಂಡ್ ಇಂಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೆಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಆಗುತ್ತೆ. ಈಗ ನಿಮಗೆ ರಿಯಲೈಸ್ ಆಗುತ್ತೆ ಈ ಫಾರ್ಮುಲಾ ಏನು ಬರೀಬಹುದು ಅಂತ. ಡೈರೆಕ್ಟ್ ಫಾರ್ಮುಲಾಗೆ ಬಂದ್ಬಿಟ್ಟು ನಮಗಿದು ಹಂಗೆ ನೋಡಿದ್ರೆ ಗೊತ್ತಾಗಲ್ಲ, ಮಲ್ಟಿಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ. ಡೈರೆಕ್ಟ್ ಫಾರ್ಮುಲಾ ಸೆಕೆಂಡ್ ಎಕ್ಸ್ ಇಂಟು ಸೆಕೆಂಡ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ನ ಇಂಟಿಗ್ರೇಟ್ ಟ್ಯಾನ್ ಎಕ್ಸ್ ಪ್ಲಸ್ tan x ನ ಡಿಫರೆನ್ಷಿಯೇಟ್ ನಿಮಗೆ ಗೊತ್ತು ಸೆಕೆಂಡ್ ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ಇಂಟಿಗ್ರೇಟ್ ಸೆಕೆಂಡ್ x ಇಂಟು tan x ಅಂತ ಹೇಳಿದ್ರೆ ಏನಾಗುತ್ತೆ ದಟ್ ಇಸ್ ಓನ್ಲಿ ಸೆಕೆಂಡ್ x ಆಗುತ್ತೆ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಯಿತು. tan x ಪ್ಲಸ್ ಸೆಕೆಂಡ್ x ಪ್ಲಸ್ c ಆಯಿತು. 1 ಮಾರ್ಕ್ಸ್ ಗೆ ಡೈರೆಕ್ಟ್ ಒಂದೇ ಸ್ಟೆಪ್ ಮಲ್ಟಿಪ್ಲೈ ಮಾಡಿದ್ದಷ್ಟೇ ಇಲ್ಲಿ ಗೊತ್ತಾಗುತ್ತೆ 1 ಮಾರ್ಕ್ಸ್ ಗೆ ಈಜಿ ಇರುತ್ತೆ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಹೋಗಿ. ಅಲ್ಲಿ ಏನಿದೆ ಇಂಟಿಗ್ರೇಟ್ x ಕ್ಯೂಬ್ ಮೈನಸ್ x square plus x minus 1 divided by x minus 1 with respect to x ಅಂತ ಇದೆ. ಇದನ್ನ ನೀನು x minus 1 ಸಪರೇಟ್ ಮಾಡ್ಕೊಳಕ್ ಬರಲ್ಲ. ಸೊ ಹಾಗಾದ್ರೆ ಇದರಲ್ಲಿ ಒಂದು ಯೋಚನೆ ಮಾಡಬೇಕು, ಈ ತರ ಕ್ವೆಶ್ಚನ್ಸ್ ನ ಸ್ವಲ್ಪ ನೋಡ್ಕೊಳ್ಳಿ. ಇದರಲ್ಲಿ x ಸ್ಕ್ವೇರ್ 1 ಕಾಮನ್ ತಗೊಳ್ಳಿ ನ್ಯೂಮರೇಟರ್ ಅಲ್ಲಿ ಇಂಟಿಗ್ರೇಟ್ x ಸ್ಕ್ವೇರ್ ಇದು ಎರಡು ಸ್ಟೆಪ್ ಅಲ್ಲಿ ಅಷ್ಟೇ x ಸ್ಕ್ವೇರ್ ಕಾಮನ್ ತಗೊಂಡ್ರೆ x ಆಗುತ್ತೆ ಮೈನಸ್ 1 ಆಗುತ್ತೆ. ಮಲ್ಟಿಪ್ಲೈ ಮಾಡಿ x ಸ್ಕ್ವೇರ್ ಇಂಟು x ಕ್ಯೂಬ್ ಮೈನಸ್ x ಸ್ಕ್ವೇರ್ ಇಂಟು 1 x ಸ್ಕ್ವೇರ್ ಪ್ಲಸ್ ಆಫ್ x ಮೈನಸ್ 1 ಹಂಗೆ ಇದೆ ಡಿವೈಡೆಡ್ ಬೈ x ಮೈನಸ್ 1 ಹಂಗೆ ಇದೆ. ನಮ್ಮ ಪುರಾಲೋಚನೆ ಇಷ್ಟೇ ಇದ್ರು x ಮೈನಸ್ 1 ಕಾಮನ್ ತಗೊಂಡ್ಬಿಟ್ಟು x ಮೈನಸ್ 1 ಕ್ಯಾನ್ಸಲ್ ಆದ್ರೆ ಸಿಂಪ್ಲಿಫೈ ಆಗೋದು ಫಂಕ್ಷನ್ ಅದಕ್ಕೋಸ್ಕರ. ಸೊ ಅದನ್ನ ಇಂಟಿಗ್ರೇಟ್ ಒಂದು ಸೆಕೆಂಡ್ ನೋಡಿ, ಇವೆರಡು ಸ್ಟೆಪ್ ಅಲ್ಲಿ ನಾನು x ಸ್ಕ್ವೇರ್ ಕಾಮನ್ ತಗೊಂಡಿನಿ, ಅಲ್ಲಿ x ಮೈನಸ್ 1 ಆಯ್ತು. ಮತ್ತೆ ಒಂದು ಸೆಕೆಂಡ್ ಇವೆರಡರಲ್ಲಿ x ಮೈನಸ್ 1 ಕಾಮನ್ ತಗೊಂಡ್ರೆ ನ್ಯೂಮರೇಟರ್ x ಮೈನಸ್ 1 ಕಾಮನ್ ತಗೊಂಡ್ರೆ x ಸ್ಕ್ವೇರ್ ಪ್ಲಸ್ 1 ಆಯಿತು ಡಿವೈಡೆಡ್ ಬೈ x ಮೈನಸ್ 1 ಆಯಿತು ವಿತ್ ರೆಸ್ಪೆಕ್ಟ್ ಟು x. ಇದು ಮಲ್ಟಿಪ್ಲೈ ಮಾಡಿ ನೋಡಿ x ಸ್ಕ್ವೇರ್ ಇಂಟು x ಅಂತ ಹೇಳಿದ್ರೆ x ಕ್ಯೂಬ್ x ಇಂಟು ಪ್ಲಸ್ 1 ಪ್ಲಸ್ x ಆಯಿತು ಮೈನಸ್ 1 ಇಂಟು x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಆಯಿತು ಮೈನಸ್ ಇಂಟು ಪ್ಲಸ್ ಮೈನಸ್ 1 ಆಯಿತು. ನ್ಯೂಮರೇಟರ್ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರ್ ಫಂಕ್ಷನ್ಸ್ ಬರುತ್ತೆ. ಸೊ ಹಾಗಾದ್ರೆ ಇಂಟು ಇರೋದ್ರಿಂದ x ಮೈನಸ್ 1 ಕ್ಯಾನ್ಸಲ್ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ x ಸ್ಕ್ವೇರ್ ಪ್ಲಸ್ 1 ವಿತ್ ರೆಸ್ಪೆಕ್ಟ್ ಟು x ದಟ್ ಇಸ್ ಈಕ್ವಲ್ ಟು x ಸ್ಕ್ವೇರ್ ನ ಇಂಟಿಗ್ರೇಟ್ ನಮಗೆ ಗೊತ್ತು x ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ 1 ನ ಇಂಟಿಗ್ರೇಟ್ ಏನಾಗುತ್ತೆ x ಆಗುತ್ತೆ ಪ್ಲಸ್ ಇಂಟಿಗ್ರೇಟ್ ಕಾನ್ಸ್ಟೆಂಟ್ c ಆಯಿತು. ಇದು ಕೂಡ ಅಷ್ಟೇ ಸ್ವಲ್ಪ ಸಿಂಪ್ಲಿಫಿಕೇಶನ್ಸ್ ನಿಮಗೆ ರಿಯಲೈಸ್ ಆಗ್ಬಿಟ್ರೆ ಪ್ರಾಬ್ಲಮ್ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಇಂಟಿಗ್ರೇಟ್ secant square x divided by cosecant square x with respect to x ಇದೆ. ಸರ್ secant square divided by cosecant square ಇರೋದು ನೆನಪಿರಲಿ. ಸೊ ಹಾಗಾದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಕ್ ಹೋದ್ರೆ ಫಾರ್ಮುಲಾ ಇದೆಯಾ ನೋಡಿ, ಇಲ್ಲ ನ್ಯೂಮರೇಟರ್ ಡಿನಾಮಿನೇಟರ್ ಇಲ್ಲ. ಸೊ ಅದನ್ನ ಚೇಂಜಸ್ ಮಾಡ್ಕೊಂಡು ಇಂಟಿಗ್ರೇಟ್ secant square ನ ರೆಸಿಪ್ರೋಕಲ್ ಅಂತ ಬರ್ಕೊಂಡ್ರೆ 1 ಓವರ್ cos square x, ಅಲ್ಲಿಗೆ ನೆಕ್ಸ್ಟ್ cosecant square ನ ರೆಸಿಪ್ರೋಕಲ್ ಅಂತ ಬರ್ಕೊಂಡ್ರೆ 1 ಓವರ್ sin square x with respect to x ಅಂತ ಬರ್ಕೊಳ್ತೀವಿ. secant square ನ ರೆಸಿಪ್ರೋಕಲ್ 1 by cos square, cosecant ನ ರೆಸಿಪ್ರೋಕಲ್ 1 by sin square x. ಈ sin square ನ್ಯೂಮರೇಟರ್ cos square ಡಿನಾಮಿನೇಟರ್ ಅಲ್ಲಿಗೆ is equal to integrate sin square x divided by cos square x with respect to x. ಇದು ಇಂಟಿಗ್ರೇಷನ್ ಸಿಂಬಲ್ ಎಲ್ಲಿ ತನಕ ಇರಬೇಕು ಅಂದ್ರೆ ನೀವು ಎಲ್ಲಿವರೆಗೆ ಇಂಟಿಗ್ರೇಟ್ ಅಪ್ಲೈ ಮಾಡಲ್ವೋ ಅಲ್ಲಿ ತನಕ ಬರೀತಲೇ ಇರಬೇಕು. ಸೊ ಹಾಗಾದ್ರೆ ಇಂಟಿಗ್ರೇಟ್ sin square x divided by cos square x ಇದೆ. sin square x divided by cos square x ಅಂದ್ರೆ tan square x with respect to x ಆಗುತ್ತೆ. ಇಂಟಿಗ್ರೇಟ್ tan square ಗೊತ್ತಿಲ್ಲ, ಇಂಟಿಗ್ರೇಟ್ secant square x ಗೊತ್ತು, tan x ಅಂತ, ಮತ್ತೆ ಇಂಟಿಗ್ರೇಟ್ tan square ಗೊತ್ತಿಲ್ಲ. ಹಾಗಾದ್ರೆ ಇದಕ್ಕೊಂದು ಫಾರ್ಮುಲಾ ಗೊತ್ತಿದೆ ನಿಮಗೆ, 1 ಪ್ಲಸ್ tan square x is equal to secant square x ಅಂತ ಐಡೆಂಟಿಟೀಸ್. 1 plus tan square x equal to secant square. ಹಾಗಾದ್ರೆ tan square x is equal to we know that secant square x plus 1 right side shift ಆಗುತ್ತೆ, that is minus 1. Hence we have to write integrate tan square in the place of secant square x minus 1 with respect to x. ಇವಾಗ ಗೊತ್ತು ನಿಮಗೆ integrate secant square x ಅಂತ ಹೇಳಿದ್ರೆ that is what tan x minus 1 ನ integrate x plus c ಆಯ್ತು. integrate secant square x tan x minus 1 ನ integrate x plus integration constant c ಆಗ್ತಾ ಹೋಗುತ್ತೆ. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. 2 ಮಾರ್ಕ್ಸ್ ಆರ್ 1 ಮಾರ್ಕ್ಸ್ ಕೇಳಬಹುದು, ಕೇಳಿದ್ರೆ ಯೂಶುವಲಿ 2 ಮಾರ್ಕ್ಸ್ ಗೆ ಕೇಳುವಂತ ಕ್ವೆಶ್ಚನ್ಸ್ ಇದು ನೋಡಿ. secant square ನ ರೆಸಿಪ್ರೋಕಲ್ 1 by cos square, cosecant square 1 by sin square, sin square ನ್ಯೂಮರೇಟರ್ cos square ಡಿನಾಮಿನೇಟರ್, tan square ನ secant square minus 1, tan ನ ಡಿಫರೆನ್ಷಿಯೇಟ್ secant square ಹಾಗಾದ್ರೆ ಇಂಟಿಗ್ರೇಟ್ secant square tan x minus 1 ನ ಇಂಟಿಗ್ರೇಟ್ x plus c. ನೋಡಿ ಇದು ಡೈರೆಕ್ಟ್ ಫಾರ್ಮುಲಾ ಬರಲ್ಲ, ಬಟ್ ಯಾವ್ದಾದ್ರು ಒಂದು ಐಡೆಂಟಿಟೀಸ್ ನ ನಾವು ಯೂಸ್ ಮಾಡಿದ್ರೆ ಫಾರ್ಮುಲಾ ಸಿಗೋ ತರ ಇರುತ್ತೆ, ನೀವು ಯೂಸ್ ಮಾಡ್ಬೇಕಷ್ಟೇ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ಸ್ ಏನಿದೆ ನೆಕ್ಸ್ಟ್ ಒನ್ ಇಂಟಿಗ್ರೇಟ್ ನೋಡ್ತಾ ಹೋಗಿ. ಇಂಟಿಗ್ರೇಟ್ 2 minus 3 sin x divided by cos square x. ಇದೇ ತರದಾಗಲೇ ಒಂದು ಕ್ವೆಶ್ಚನ್ಸ್ ಮಾಡಿದ್ವಿ, ಇದನ್ನ cos square ನ ಸಪರೇಟ್ ಮಾಡ್ಬೇಕಷ್ಟೇ. ಇಂಟಿಗ್ರೇಟ್ 2 divided by cos square x minus 3 divided by sin x divided by cos square x ನ 1 second cos x into cos x ಅಂತ ಬರ್ಕೋಬಹುದು with respect to x. ಅದು ನ್ಯೂಮರೇಟರ್ 2 ಹಾಗೆ ಇರುತ್ತೆ. ಇಂಟಿಗ್ರೇಟ್ 1 by cos ಅಂತ ಹೇಳಿದ್ರೆ that is
secant square x minus 3 ಕಾನ್ಸ್ಟೆಂಟ್ ಆಗಿರುತ್ತೆ sin by cos ಅಂತ ಹೇಳಿದ್ರೆ that is tan x 1 by cos x ಅಂತ ಹೇಳಿದ್ರೆ that is secant x with respect to x ಆಗಿರುತ್ತೆ that is equal to 2 ಅನ್ನ ಕಾನ್ಸ್ಟೆಂಟ್ ಆಗಿರಲಿ integrate secant square x ಅಂತ ಹೇಳಿದ್ರೆ ಆಲ್ರೆಡಿ ಸಿಕ್ಕಿದೆ that is what tan x minus 3 ಅನ್ನೋದು ಆಗಿರುತ್ತೆ ಕಾನ್ಸ್ಟೆಂಟ್ secant x ನ ಡಿಫರೆನ್ಷಿಯೇಟ್ secant x into tan x ಹಾಗಾದ್ರೆ integrate of secant x into tan x ಅಂತ ಹೇಳಿದ್ರೆ that is secant x plus integrate constant ci once again ನೋಡಿ ಇದು ಕೂಡ ಅಷ್ಟೇ ಈಸಿ ಕ್ವೆಶ್ಚನ್ಸ್ ಇಂಟಿಗ್ರೇಟ್ 2 minus 3 sin x divided by cos square x ಇದೆ ಅಲ್ಲಿ ಇಂಟಿಗ್ರೇಟ್ 2 ಅನ್ನ ಕಾನ್ಸ್ಟೆಂಟ್ ಆಗಿರುತ್ತೆ 1 cos square ರೆಸಿಪ್ರೋಕಲ್ secant square 3 sin x ಆಗಿರುತ್ತೆ cos square ನ cos x into cos x 1 sin by cos tan ಇನ್ನೊಂದು 1 by cos secant 3 ಅನ್ನ ಕಾನ್ಸ್ಟೆಂಟ್ ಆಗಿರುತ್ತೆ ಇವೆರಡಕ್ಕೂ ಡಿಫರೆನ್ಷಿಯೇಷನ್ ಫಾರ್ಮುಲಾ ಏನು ಬರುತ್ತೆ tan ನ ಡಿಫರೆನ್ಷಿಯೇಟ್ ಮಾಡಿದ್ರೆ secant square ಆಗಿರುತ್ತೆ tan ಆಗಿರುತ್ತೆ ಇಂಟಿಗ್ರೇಷನ್ ಟರ್ಮ್ secant x ನ ಡಿಫರೆನ್ಷಿಯೇಟ್ secant x into tan x ಆದ್ರೆ ಇಂಟಿಗ್ರೇಷನ್ ಟರ್ಮ್ secant x ಆಗುತ್ತೆ ಇಲ್ಲಿ 2 ಕಾನ್ಸ್ಟೆಂಟ್ ಆಗಿದೆ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅಪ್ಲೈ ಮಾಡಬೇಕು ವಿಚ್ ಈಸ್ ಇಂಡೆಫಿನೈಟ್ ಇಂಟಿಗ್ರಲ್ ನೋಡಿ ಇದುವರೆಗೂ ಇವೇನಿದಾವಲ್ಲ ಇವೆಲ್ಲ ಜನರಲ್ ಆಗಿ ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ ಇರತಕ್ಕಂಥ ಪ್ರಾಬ್ಲಮ್ಸ್ ಇವನ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಿಮಗೆ ಇದ್ರ ಕಂಟಿನ್ಯೂ ಪಾರ್ಟ್ ಸ್ಟಾರ್ಟ್ ಮಾಡೋಣ ಓಕೆ ಈಗ ಆಗಿರೋ ಕ್ವಶನ್ಸ್ ಎಲ್ಲವೂ ಕೂಡ ಇವನ್ನ ವಿತ್ ಫಾರ್ಮುಲಾ ನೆನ್ಪಿಟ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಹೋಗ್ತಾ ಹೋಗ್ತಾ ಕಂಟಿನ್ಯೂಷನ್ ಅರ್ಥ ಆಗುತ್ತೆ ಇಲ್ಲ ಅಂದ್ರೆ ನಾನು ಹೇಳಿದ್ದು ನಿಮ್ಗೇನು ಅರ್ಥ ಆಗಲ್ಲ ಆ ರೀತಿ ಆಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ ಓಕೆ ಥ್ಯಾಂಕ್ ಯು